ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಾರ್ಥನೆಯೊಂದಿಗೆ ಇವತ್ತಿನ ವಾಕ್ಯದ ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳ ಮೂಲಕ ಆರಾಧನೆಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಾವೆಲ್ಲರೂ ನಿನ್ನ ಸಾನ್ನಿಧ್ಯವನ್ನು ಪ್ರಸನ್ನತೆಯನ್ನು ಅನುಭವಿಸುವ ಕೃಪೆ ಮಾಡಿದ್ದಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ ರಾಜ್ಯ. ಕರ್ತನೆ, ಮುಂದಿನ ಸಮಯ ಕೈಗೊಪ್ಪಿಸ್ಕೊಡ್ತೇವೆ. ಜೀವೋಳ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಕರ್ತನೆ ಮಾತನಾಡಬೇಕಾದ ಕರ್ತನೆ ಕೇಳಿಕೊಡ್ತೇವೆ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ನಿನ್ನೆ ದಿವಸ ಈ ಪ್ರಕಟಣೆ ಪುಸ್ತಕಕ್ಕೆ ಸಂಬಂಧವಾಗಿ ನಾವು ನಿನ್ನೆ ದಿವಸ ನಮ್ಮನ್ನು ಪ್ರೀತಿಸುವವನೆಂಬ ವಿಚಾರದಲ್ಲಿ ನಾವು ನಿಂತಿರುತ್ತೇವೆ. ನಾವು ಕಲಿತಿರುವಂಥ ವಾಕ್ಯ ಈಗ ಪ್ರಕಟಣೆ 1ನೇ ಅಧ್ಯಾಯ 4ರಿಂದ 6ನೇ ವಚನ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 ವರ್ಸಸ್ 4-6 ನಾವೀಗ ಧ್ಯಾನ ಮಾಡುವಂಥ ವಾಕ್ಯವಾಗಿದೆ. ಅದರಲ್ಲಿ ನಾವು ನೋಡ್ತೇವೆ 4-5 ವರ್ಸಸ್ಸಲ್ಲಿ ನಾವು 4 ಮತ್ತು 5ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಏನೆಂದರೆ, ಅಪೊಸ್ತಲ ಯೋಹನ್ನನು 7 ಸಭೆಗಳಿಗೆ ಆತನು ಬರೆದು ಕಳಿಸುವಂಥ ಒಂದು ಸಂದೇಶ. ಅದು ಏನೆಂದರೆ, ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಅದು ಯೇಸು ಸ್ವಾಮಿಗೆ ಸಂಬಂಧವಾದ 5 ವಿಚಾರಗಳು. ಎರಡನೇದಾಗಿ ಯೇಸು ಸ್ವಾಮಿ ಮೊದಲದಾಗಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಎರಡನೇದಾಗಿ 7 ಆತ್ಮಗಳುಳ್ಳವನು. ಮೂರನೇದಾಗಿ ನಂಬತಕ್ಕ ಸಾಕ್ಷಿ. ನಾಲ್ಕನೇದಾಗಿ ಸತ್ತವರೊಳಗಿಂದ ಮೊದಲನೇವನಾಗಿ ಎದ್ದು ಬಂದವನು. 5ನೇದಾಗಿ ನಾವು ನೋಡಿದೆವು ಭೂರಾಜರ ಒಡೆಯನು. ಈ 5 ಕಾರ್ಯವುಳ್ಳಂಥ ಕರ್ತನಾದ ಯೇಸು ಸ್ವಾಮಿ 2 ವಿಧವಾದ ಆಶೀರ್ವಾದಗಳನ್ನು ಹೊಸ ಒಡಂಬಡಿಕೆಯ ಸಭೆಗೆ, ಕ್ರೈಸ್ತ ಸಭೆಗೆ ಆತನು ಅನುಗ್ರಹಿಸಿದ್ದಾನೆ. ಅದು ಯಾವುದೆಂದರೆ, ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ, ಕೃಪೆ ಮತ್ತು ಶಾಂತಿ ಎಂಬಂಥ 2 ವಿಧವಾದ ಆಶೀರ್ವಾದಗಳನ್ನು ಆತನು ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆಗೆ ಆತನು ಅನುಗ್ರಹಿಸ್ತಾನೆಂಬುದಾಗಿ ನಾವು ಕಲಿತಿದ್ದೇವೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸಭೆಗೆ ಮಾಡಿದಂಥ 4 ಕಾರ್ಯಗಳ ಕುರಿತಾಗಿ ನಾವು ಅಲ್ಲಿ 4 ಬ್ಲೆಸ್ಸಿಂಗ್ಗಳು, 4 ಕಾರ್ಯಗಳು ಎಂಬುದಾಗಿ ನೋಡಬೇಕಾದ್ರೆ, ನಿನ್ನೆ ದಿವಸ 1ನೇ ಕಾರ್ಯ ನಾವು ಧ್ಯಾನ ಮಾಡಿದ್ದೇವೆ. ಅದು ನಮ್ಮನ್ನು ಪ್ರೀತಿಸುವವನು. ಎರಡನೇದಾಗಿ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದವನು. ಮೂರನೇದಾಗಿ ನಮ್ಮನ್ನು ರಾಜ್ಯವನ್ನಾಗಿ, ನಾಲ್ಕನೇದಾಗಿ ಯಾಜಕರನ್ನಾಗಿ ಮಾಡಿದವನೆಂಬುದಾಗಿ 4 ವಿಧವಾದಂಥ ಆಶೀರ್ವಾದಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇಲ್ಲಿ 1ನೇದಾಗಿ ನಾವು ನೋಡಬೇಕಾದ್ರೆ, ನಿನ್ನೆ ದಿವಸ ನಾವು ಈಗಾಗಲೇ ನಾವು ಕಲಿತಿದ್ದ ಅದರ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು. ನಮ್ಮನ್ನು ಪ್ರೀತಿಸುವವನು, ನಮ್ಮನ್ನು ಪ್ರೀತಿಸಿದವನು ಅಲ್ಲ, ನಮ್ಮನ್ನು ಪ್ರೀತಿಸುವವನು. ಅಂದರೆ ನಿನ್ನೆ ಪ್ರೀತಿ ಮಾಡಿದ್ದಾನೆ, ಇವತ್ತು ಪ್ರೀತಿ ಮಾಡ್ತಾನೆ, ನಿರಂತರವೂ ಆತ ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು. ಮಾತ್ರವಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಇದ್ದರೂ ಕೂಡ, ಹಣ ಇಲ್ಲದಿದ್ದರೂ, ಬಲ ಇಲ್ಲದಿದ್ದರೂ, ಆರೋಗ್ಯ ಇಲ್ಲದಿದ್ದರೂ, ಪದವಿ ಇಲ್ಲದಿದ್ದರೂ, ಎಂಥ ಸಂದರ್ಭದಲ್ಲಿ ಕೂಡ ಯೇಸು ಕ್ರಿಸ್ತನು ನನ್ನನ್ನು, ನಿಮ್ಮನ್ನು ಆತನು ಪ್ರೀತಿ ಮಾಡುವಂಥ ದೇವರೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಯಾಕಂದರೆ ಯೋಹನ್ನನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 13:1 ಹೇಳ್ತದೆ, ಆತನು ತನ್ನವರನ್ನು, ಅಂದರೆ ಆತನು ಓದುವ ನಾವು, ಪಸ್ಕ ಹಬ್ಬದ ಮುಂಚೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವಂತ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ನೋಡಿ, ಯೇಸು ಸ್ವಾಮಿ ಪಸ್ಕ ಹಬ್ಬಕ್ಕಿಂತ ಮುಂಚಿತವಾಗಿ ತಾನು ಹೋಗಬೇಕಾದ ಶಿಲುಬೆಯ ಮರಣದ ಮೂಲಕ ಹೋಗಬೇಕಾದಂಥ ಸಮಯ ಬಂತು ಎಂಬುದಾಗಿ ತಿಳಿದುಕೊಂಡ ತಕ್ಷಣ ತನ್ನವರನ್ನು ಆತನು ಪ್ರೀತಿ ಮಾಡುತ್ತಾ ಪರಿಪೂರ್ಣವಾಗಿ ಆತನು ಪ್ರೀತಿ ಮಾಡಿ ತನ್ನವರನ್ನು, ವಿಶೇಷವಾಗಿ ಹೇಳಬೇಕಾದ್ರೆ ದೇವರು ಈ ಲೋಕದ ಎಲ್ಲ ಜನರನ್ನು ಪ್ರೀತಿ ಮಾಡ್ತಾನೆ, ಆದರೆ ತನ್ನವರನ್ನು ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಆತನು ಪ್ರೀತಿಸ್ತಾನೆಂಬುದಾಗಿ ತಿಳ್ಕೊಳ್ಳತಕ್ಕದ್ದು. ನಾನು ಮತ್ತು ನೀವೆಲ್ಲರೂ ಯೇಸು ಕ್ರಿಸ್ತನವರಾಗಿದ್ದೇವೆ. ರಕ್ಷಣೆಯ ನಿಮಿತ್ತವಾಗಿ ನಾನು ಮತ್ತು ನಾವು ಕ್ರಿಸ್ತನವರು ಅಥವಾ ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಯಾಕಂದರೆ 1 Corinthians 7:23, 1 Corinthians 7:23 ಹೇಳ್ತದೆ,
ಯೇಸು ಸ್ವಾಮಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯೇಸು ಸ್ವಾಮಿ ನಮ್ಮನ್ನು ಬೆಲೆಗೆ ಕೊಂಡುಕೊಂಡಿದ್ದಾನೆ. ಆ ಬೆಲೆ ಕೊಟ್ಟಂಥ ಸಂಗತಿ ಯಾವುದು ಗೊತ್ತುಂಟ? ಅಲ್ಲಲ್ಲಿ ನಾವು ಆ ಪುಸ್ತಕ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದ್ತೇವೆ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 20:28 ಓದ್ತೇವೆ. ತನ್ನ ಸ್ವಂತ ರಕ್ತವನ್ನೇ ಕೊಟ್ಟು ಸಂಪಾದಿಸಿಕೊಂಡಂಥ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ 1 ಪೀಟರ್ 1 ಚಾಪ್ಟರ್ 18-19 ಓದ್ತೇವೆ. ಆತನು ನಮ್ಮನ್ನು ಬೆಲೆ ಕೊಂಡುಕೊಂಡದ್ದು ಬೆಲೆ ಕೊಟ್ಟು, ಅದು ಯಾವುದೇ ಬಂಗಾರವಲ್ಲ, ಯಾವುದೇ ಬೆಳ್ಳಿಯಲ್ಲ, ಯಾವುದೇ ನಶಿಸಿ ಹೋಗುವಂಥ ವಸ್ತುಗಳಲ್ಲ, ತನ್ನ ಅಮೂಲ್ಯವಾದ ರಕ್ತವನ್ನೇ ನಮಗಾಗಿ ಕೊಟ್ಟು ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕಾಗಿ ಇವತ್ತು ನಾನು ಮತ್ತು ನೀವು ರಕ್ಷಣೆ ಹೊಂದಿದ ಎಲ್ಲ ದೇವರ ಮಕ್ಕಳು ತನ್ನವರು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು, ನಾವು ಯೇಸುವಿನವರಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಅಲ್ಲಲ್ಲಿಯ ಹಾಗಾದರೆ ಯೇಸು ತನ್ನವರನ್ನು ಪ್ರೀತಿಸುತ್ತಾ ಬಂದ. ಎಂಥ ಪ್ರೀತಿ? ಪರಿಪೂರ್ಣವಾಗಿ ಆತನು ಪ್ರೀತಿಸುತ್ತಾ ಬಂದಂತೆ. ಯೇಸುವಿನ ಪ್ರೀತಿಯಲ್ಲಿ ಕೊರತೆ ಇಲ್ಲ ಪ್ರಿಯರೇ. ಆ ಪ್ರೀತಿ ಅದು ಪರಿಪೂರ್ಣವಾದ ಪ್ರೀತಿ. ಲೋಕದಲ್ಲಿ ನೀವೊಂದು ವೇಳೆ ನೀವು ಕೆಲಸ ಕಳ್ಕೊಳ್ಳುವಾಗ ನಿಮ್ಮ ಸ್ವಂತದವರು ಸಮೇತ ಅನೇಕ ಸಲ ನಿಮ್ಮನ್ನು ಅಸಡ್ಡೆ ಮಾಡಬಹುದು, ನೀವು ಪ್ರೀತಿ ಮಾಡದೇ ಇರಬಹುದು. ಅಥವಾ ನೀವು ಆರೋಗ್ಯ ಕಳ್ಕೊಂಡಾಗ ಅನೇಕರ ಪ್ರೀತಿ ತಣ್ಣಗಾಗುತ್ತದೆ. ನಿಮ್ಮನ್ನು ನೋಡುವಂತಹ, ನಿಮಗೆ ಸೇವೆ ಮಾಡುವಂಥ ಮನೋಭಾವನೆ ಅದು ಬದಲಾಗಿ ಹೋಗುತ್ತದೆ. ಅದು ಯೇಸುವಿನ ಪ್ರೀತಿ ಆ ರೀತಿ ಅಲ್ಲ ಪ್ರಿಯರೇ. ಯೇಸುವಿನ ಪ್ರೀತಿಯು ಅದು ನಿರಂತರ ಪ್ರೀತಿಯಾಗಿದೆ. ಅದು ಪರಿಪೂರ್ಣ, ಅಂದರೆ ಕೊರತೆ ಇಲ್ಲದಂಥ ಒಂದು ಪ್ರೀತಿ ಆಗಿದೆ ಪ್ರಿಯರೇ. ನಾವು ಯೇಸುಸ್ವಾಮಿ ಯಾವ ರೀತಿ ಇವತ್ತು ನಮ್ಮ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಕೆಲವೊಂದು ವಾಕ್ಯಗಳನ್ನು ನೋಡಿ ನಾವು ಮುಂದಕ್ಕೆ ಹೋಗುವ. ಅನೇಕ ವಾಕ್ಯಗಳು ಹೇಳ್ಬೋದು, ಅದೇ ಸಮಯದ ಅಭಾವದಿಂದ ಕೆಲವು ವಾಕ್ಯಗಳನ್ನು ನೋಡ್ಕೊಂಡು ಮುಂದೆ ಹೋಗುವ. ಒಂದನೇದಾಗಿ, ಆತನು ನನಗಾಗಿ ನಿಮಗೋಸ್ಕರ ಇವತ್ತು ತಂದೆಯಾದ ದೇವರ ಬಲಗಳಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡುವುದರ ಮೂಲಕ ತನ್ನ ಪ್ರೀತಿಯನ್ನು ಆತನು ಪ್ರಕಟಿಸ್ತಾ ಇದ್ದಾನೆ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:34 ವರ್ಸಸ್. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ನೋಡಿ, ನಮಗೋಸ್ಕರವಾಗಿ ಆತನ ಜೀವಿತನಾಗಿ ಎದ್ದು ಬಂದು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ, ತನ್ನವರಿಗಾಗಿ ಆತನು ವಿಜ್ಞಾಪನೆ ಮಾಡ್ತಾನೆ. ಇಂದು ಪ್ರಿಯ ಸಹೋದರಿ, ನಾನು ಮತ್ತು ನೀವು ಕಷ್ಟದಲ್ಲಿ ಹಾದು ಹೋಗುವಾಗ, ನೋವಿನಲ್ಲಿ ಹಾದು ಹೋಗುವಾಗ, ಸಮಸ್ಯೆಯಲ್ಲಿ ಹಾದು ಹೋಗುವಾಗ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ನೋಡಿಕೊಂಡು ಹೇಳ್ತಾ ಇದ್ದಾನೆ, ಅಪ್ಪ ತಂದೆಯೇ, ಈ ಮಗನು ನನ್ನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದ್ದಾರೆ. ಇವರನ್ನು ನಾನು ನನ್ನ ರಕ್ತದ ಮೂಲಕ ಸಂಪಾದನೆ ಮಾಡಿಕೊಂಡಿದ್ದೇನೆ. ಇವತ್ತು ಇವರು ಕಷ್ಟದಲ್ಲಿದ್ದಾರೆ, ಇವತ್ತು ದುಃಖದಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ಕೆಲಸ ಇಲ್ಲದೇ ಇದ್ದಾರೆ. ಅನೇಕ ವಿಧವಾದಂತೆಗೆ ಆತು ನನಗಾಗಿ ನಿಮಗಾಗಿ ತಂದೆಯಾದ ದೇವರ ಮುಖ ನೋಡಿಕೊಂಡು ಭಿನ್ನಗಳನ್ನು ಮಾಡುತ್ತಾನೆ. ತಂದೆ ಇವರನ್ನು ಕಾಪಾಡು, ತಂದೆ ಇವರನ್ನು ಬಿಡುಗಡೆ ಮಾಡು, ತಂದೆ ಇವರಿಗೆ ಸೌಖ್ಯ ಕೊಡು ಎಂಬುದಾಗಿ ನನಗಾಗಿ ನಿಮಗಾಗಿ ಆತನು ಭಿನ್ನ ಮಾಡ್ತಾನೆ. ಕರ್ತನೆ, ತಂದೆ ಇವರು ಶೋಧನೆಯಲ್ಲಿ ಹೋಗ್ತಾ ಇದ್ದಾರೆ, ಇವನು ಬಲಪಡಿಸು ಎಂಬುದಾಗಿ ಅನೇಕ ವಿಧವಾಗಿ ಆತನು ನನಗಾಗಿ ನಿಮಗಾಗಿ ಆತನು ಭಿನ್ನ ಮಾಡ್ತಾನೆ ಪ್ರಿಯರೇ. ಎರಡನೇದಾಗಿ ಆತನ ಪ್ರೀತಿಯ ಕುರಿತ ನೋಡಬೇಕಾದ್ರೆ 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದಬೇಕಾದ್ರೆ, 1 ಕೊರಿಂಥ ಚಾಪ್ಟರ್ 10:13 ಓದುವುದೇ ಬೇಕಾದರೆ, ನಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ಆತನು ಬರಗೊಳಿಸದೆ, ಶೋಧನೆ ಬರುವಾಗ ಒಂದು ಸಹಿಸಲಿಕ್ಕೆ ಕೃಪೆಯನ್ನು, ಅದನ್ನು ಹೊರಗೆ ಬರುವಂಥ ಮಾರ್ಗ ಸಿದ್ಧ ಮಾಡ್ತಾನೆ. ಕಾರಣ ಆತನು ನಂಬಿಗಸ್ತನಂತ ಬರೆಯಲ್ಪಟ್ಟಿದೆ. ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ, ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೇನ್. ನೋಡಿ, ನಮಗೆ ಒಂದನೇದಾಗಿ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆ ಆತನು ಬರಗೊಳಿಸುವುದಿಲ್ಲ. ಇವತ್ತು ನಾವು ಅನೇಕ ವಿಧವಾದ ಶೋಧನೆಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಮಾನಸಿಕ ರೋಗವಾಗಿರ್ಬೋದು, ಮಾನಸಿಕ ಚಿಂತೆಗಳು, ಮುಂದೆ ಏನು ಮಾಡೋದು, ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗೋದು, ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುವಂಥ ಅನೇಕ ಚಿಂತೆಗಳು ಇವತ್ತು ಪ್ರತಿಯೊಬ್ಬರ ಒಂದು ಮನಸ್ಸಲ್ಲಿ ಇವೆ ಪ್ರಿಯರೇ. ಅಥವಾ ಆರ್ಥಿಕ ಕೊರತೆಗಳಿರ್ಬೋದು, ಶಾರೀರಿಕ ರೋಗಗಳಿರ್ಬೋದು, ಅನೇಕ ವಿಧವಾದಂಥ ಹೋರಾಟಗಳು ಇವತ್ತು ನಮ್ಮ ಜೀವಿತದಲ್ಲಿರ್ಬೋದು. ಆ ದೇವರ ವಾಕ್ಯ ಹೇಳ್ತದೆ, ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ದೇವರು ನಮಗೆ ಯಾವತ್ತೂ ಬರಗೊಳಿಸುವುದಿಲ್ಲ ಎಂಬುದಾಗಿ ಆ ವಾಕ್ಯ ನೋಡ್ತಾ. ಮಾತ್ರವಲ್ಲ, ಶೋಧನೆ ಬರುವಾಗ
ಅದನ್ನು ಸಹಿಸುವುದಕ್ಕೆ ಕೃಪೆ ಕೊಡುತ್ತಾನಂತೆ. ಶೋಧನೆ ಬರುವಾಗ ಸಹಿಸುವುದಕ್ಕೆ ಕೃಪೆ ಆತ ನಮಗೆ ಅನುಗ್ರಹಿಸ್ತಾನೆ. ನಾವು ಪ್ರಾರ್ಥಿಸಬೇಕು, ದೇವರೇ ಈ ಶೋಧನೆ ಸಹಿಸಲಿಕ್ಕೆ ನೀನು ಕೃಪೆ ಕೊಡು, ಈ ಶೋಧನೆ ಮೇಲೆ ಜಯ ಹೊಂದುವುದಕ್ಕೆ ನೀನು ನನಗೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು ಪ್ರಿಯರೇ. ಮಾತ್ರವಲ್ಲ, ಅದರಿಂದ ಹೊರಗೆ ಬರುವಂಥ ಮಾರ್ಗವನ್ನು ಕೂಡ ದೇವರು ನಮಗೆ ಸಿದ್ಧ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಓದ್ತೇವೆ. ಕಾರಣ ಆತ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಮಾತ್ರ ಇನ್ನೊಂದು ವಾಕ್ಯದಲ್ಲಿ ಉಪಯೋಗಿಸಿದ್ದು, ಆತನು ನಂಬಿಗಸ್ತನಾಗಿದ್ದಾನೆ. ಇಬ್ರಿ 10:23 ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದತನು ನಂಬಿಗಸ್ತನ ಎಂಬುದಾಗಿ. ಹೌದು, ನಮಗೆ ವಾಗ್ದಾನ ಮಾಡಿದಂಥ ಯೇಸು ಸ್ವಾಮಿ ಆತ ನಂಬಿಗಸ್ತನಾದಂಥ ದೇವರಾಗಿದ್ದಾನೆ ಪ್ರಿಯರೇ. ಆತನು ಕೇವಲ ಮಾತು ಕೊಡುವನು ಮಾತ್ರವಲ್ಲ, ಕೊಟ್ಟಂಥ ಮಾತನ್ನು ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂಥ ದೇವರೆಂಬುದಾಗಿ ಆತನ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ನಾವು ಮೂರನೇದಾಗಿ ಆತನ ಪ್ರೀತಿ ಕುರಿತ ಫಿಲಿಪ್ಪಿ 4:13 ನಮ್ಮ ಎಲ್ಲ ಸಮಯಗಳಲ್ಲಿಯೂ ನಮ್ಮನ್ನು ಬಲಪಡಿಸುವಂಥ ದೇವರು. ಯಾಕಂದರೆ ಪೌಲನಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವ ಶಕ್ತನೆಂಬುದಾಗಿ ಅಲ್ಲಿ ಪೌಲನು ಹೇಳುವಂತ ನೋಡ್ತಾ ಇದ್ದೇವೆ. 2 Corinthians 12:7-9 ಅನೇಕ ಸಲ ವಾಕ್ಯ ಓದಿದ್ದೇವೆ. ಪೌಲನಿಗೆ ಸೈತಾನನ ದೂತನು ಆತನು ಒಂದು ವಿಧವಾದ ಶೂಲದಾಗಿ ತಿವಿಯುತ್ತಾ ಇದ್ದ. 3 ಸಲ ತನ್ನ ದೇವರ ನೋಡಿ ಪ್ರಾರ್ಥನೆ ಮಾಡಿದ. ಆಗ ದೇವರು ಹೇಳಿದ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾದದ್ದು ಎಂಬುದಾಗಿ ಅಲ್ಲಿ ಕರ್ತನು ಹೇಳುವಂತ ನೋಡ್ತಾ ಇದ್ದೇವೆ. ಹಾಗಾದರೆ ಮೂರನೇದಾಗಿ ದೇವರ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಕುರಿತಾಗಿ ಹೇಳಬೇಕಾದ್ರೆ ಎಲ್ಲ ಸಮಯದಲ್ಲಿ ಎಲ್ಲ ಸಂಗತಿಗಳಲ್ಲಿ ಆತ ನಮ್ಮನ್ನು ಬಲಪಡಿಸುತ್ತಾನೆ ಪ್ರಿಯರೇ. ನಮ್ಮನ್ನು ಬಲಪಡಿಸುವಂಥ ದೇವರು ಕರ್ತನ ದೇಶಸ್ವಾಮಿ ಆಗಿದ್ದಾನೆ. 4ನೇದಾಗಿ ಆತನ ಪ್ರೀತಿಯ ಕುರಿತಾಗಿ ಹೇಳಬೇಕಾದ್ರೆ ನಾವು ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ಓದುವುದಾದರೆ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಸಮಯೋಚಿತವಾದ ಸಹಾಯವನ್ನು ಕೊಡುವ ದೇವರು. ಸಿಕ್ಕಿದ್ರೆ ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ಅಂದ್ರೆ ಸಮಯಕ್ಕೆ ತಕ್ಕ ಸಹಾಯ. ಈಗ ನಮಗೆ ಏನು ಬೇಕಾಗಿದೆ ಈ ಸಮಯದಲ್ಲಿ? ಒಂದು ವೇಳೆ ಈ ಸಮಯದಲ್ಲಿ ನಮಗೆ ಆರೋಗ್ಯ ಬೇಕಾಗಿರ್ಬೋದು, ಈ ಸಮಯದಲ್ಲಿ ಜ್ಞಾನ ಬೇಕಾಗಿರ್ಬೋದು, ಈ ಸಮಯದಲ್ಲಿ ಆರ್ಥಿಕ ಸಹಾಯ ನಮಗೆ ಬೇಕಾಗಿರ್ಬೋದು, ಈ ಸಮಯದಲ್ಲಿ ಒಂದು ಕೆಲಸದ ಅವಶ್ಯಕತೆ ಇರ್ಬೋದು, ಈ ಸಮಯದಲ್ಲಿ ಕುಟುಂಬದಲ್ಲಿ ಸಮಾಧಾನ ಬೇಕಾಗಿರ್ಬೋದು. ಆಯಾಯ ಸಮಯಕ್ಕೆ ತಕ್ಕ ಅಂದರೆ ಸಮಯೋಚಿತ ಅಂದರೆ ಯಾವ ಸಮಯದಲ್ಲಿ ಯಾವ ಸಹಾಯ ನಮಗೆ ಬೇಕೋ ಆ ಸಹಾಯ ಕೊಡುವಂಥ ಯೇಸು ಸ್ವಾಮಿ. 121 ಕೀರ್ತನೆ 1 ವಾಕ್ಯ ಹೇಳ್ತದೆ, 121 Psalms verses 1 and 2 ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನಾನು ನೋಡುತ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಮತ್ತು ಆಕಾಶ ಉಂಟು ಮಾಡಿದಂಥ ಯೆಹೋವನಿಂದಲೇ ಎಂಬುದಾಗಿ ಅಲ್ಲಿ ಭಕ್ತನಾದ ದಾವೀದನು ಹೇಳುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ನನ್ನ ಪ್ರೀತಿಯ ಸಹೋದರಿ, ಇವತ್ತು ನಿನ್ನ ಅವಶ್ಯಕತೆ, ನಿನ್ನ ಸಹಾಯನು ಯೇಸು ನಿನ್ನ ಪ್ರೀತಿ ಮಾಡುವ ನಿಮಿತ್ತವಾಗಿ ನಿನಗೆ ಸಮಯಕ್ಕೆ ತಕ್ಕಂಥ ಸಹಾಯವನ್ನು ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. 5ನೇದಾಗಿ ಆಶೀರ್ವಾದ ಇಬ್ರಿಯ ಪುಸ್ತಕ 7:25 ವಾಕ್ಯ, ಬುಕ್ ಆಫ್ ಇಬ್ರು ಚಾಪ್ಟರ್ 7:25 ಓದ್ತೇವೆ. ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನು. ನಮ್ಮನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ ನಮ್ಮನ್ನು ಸಂಪೂರ್ಣವಾಗಿ ಆತನು ರಕ್ಷಿಸುತ್ತಾನೆ. ವಾಕ್ಯ ಓದಿಕೊಳ್ಳುವ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆಮೆನ್. ಸಂಪೂರ್ಣವಾಗಿ ಅವನು ಆತನ ಬಳಿಗೆ, ಆತನ ಮೂಲಕ ಯಾರೆಲ್ಲ ತಂದೆ ದೇವರ ಬಳಿಗೆ ಬರ್ತಾರೋ ಆತನೇ ಒಂದು ಕೇವಲ ವಾಗ್ದಾನ ಮಾಡುವುದಿಲ್ಲ, ಅದು ಸುಮ್ಮನೆ ಒಂದು 4 ಮಾತು ಹೇಳಿ ಸುಮ್ಮನೆ ಇರುವುದಿಲ್ಲ, ಸಂಪೂರ್ಣವಾಗಿ ರಕ್ಷಿಸ್ತಾನೆ. ಇವತ್ತು ನಾವು ದೃಢವಾದ ನಂಬಿಕೆಯೊಂದಿಗೆ ಯೇಸುವಿನ ಬಳಿಗೆ ಬರಬಹುದು. ನಮ್ಮ ಯಾವ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ, ಒಂದು ವೇಳೆ ಕ್ಯಾನ್ಸರ್ ಆಗಿರ್ಬೋದು, ಕೊರೋನಾ ಇರ್ಬೋದು, ಟ್ಯೂಮರ್ ಇರ್ಬೋದು, HIV ಇರ್ಬೋದು, ಅದಕ್ಕಿಂತಲೂ ಘೋರವಾದ ಕಾಯಿಲೆ ನಮ್ಮ ಶರೀರದಲ್ಲಿ ಇರ್ಬೋದು, ಅಥವಾ ಇವತ್ತು ಆರ್ಥಿಕ ಕೊರತೆ ಉಳ್ಳವರಾಗಿ ನಿಂತಿರಬಹುದು, ಯಾವುದೇ ಆಗಿರಬಹುದು, ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಸಂಪೂರ್ಣವಾಗಿ ಆತ ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನ. ಕಾರಣ ಏನು ಗೊತ್ತುಂಟಾ? ನನ್ನನ್ನು ನಿನ್ನನ್ನು ಆತ ತುಂಬ ಪ್ರೀತಿ ಮಾಡ್ತಾನೆ. ಮತ್ತು 6ನೇದಾಗಿ ಮುಂದಕ್ಕೆ ನಾವು ನೋಡೋದಾದರೆ ಇಬ್ರಿಯ ಪುಸ್ತಕ 13ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಆತನು ನಮ್ಮ ಸಹಾಯಕನು. ಆತನು ಏನು ಹೇಳ್ತಾನೆ ಗೊತ್ತುಂಟಾ? ಭಯಪಡಬೇಡ, ನಾನು ಭಯಪಡೇನು, ಕಾರಣ ಆತ ನನ್ನ ಸಹಾಯಕನು. ಅಂದರೆ ನಮಗೆ ಸಹಾಯ ಮಾಡ್ತಾನೆ ಆತನು. ಸಿಕ್ಕಿದ್ರೆ ಓದಿ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು,
ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? ಆಮೇನ್. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಕೈ ಬಿಡುವುದಿಲ್ಲ. ದೇವರೇನು ಹೇಳ್ತಾ, ಯೇಸು ಏನು ಹೇಳ್ತಿದ್ದಾನೆ? ನಾನು ಕೈ ಬಿಡುವುದಿಲ್ಲ, ನಾನು ತೊರೆದು ಬಿಡುವುದಿಲ್ಲ. ಮಾತ್ರವಲ್ಲ, ಆತನು ನಮ್ಮ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಯಾವ ಪರಿಸ್ಥಿತಿಯಲ್ಲಿ ಕೂಡ ನನ್ನನ್ನು ನಿನ್ನನ್ನು ಕರ್ತನ ದೇಶ ಸ್ವಾಮಿ ಕೈ ಬಿಡದಂಥ ದೇವರಾಗಿದ್ದಾನೆ. ಇಸ್ರೇಲ್ ಜನ 28 ಲಕ್ಷಕ್ಕಿಂತಲೂ ಅಧಿಕವಾದ 28 ಲಕ್ಷ ಜನರು ಐಗುಪ್ತ ದೇಶದಿಂದ ಕಾನಾನ್ಗೆ ಹೋಗೋ ಮಾರ್ಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ದೇವರು ಅವರು ನಡೆಸಿದನು. ಅವರು ಬಾಯಾರಿದಾಗ ಬಂಡೆಯಿಂದ ನೀರನ್ನು ಕೊಟ್ಟನು. ಅವರು ಹಸಿದಾಗ ದೇವದೂತರ ಆಹಾರವಾದ ಮನ್ನವನ್ನು ಅವರಿಗಾಗಿ ಸುರಿಸಿದ್ದನು. ಪ್ರಿಯರೇ, ಆ ರೀತಿಯ ಅವರ ಬಟ್ಟೆಗಳು ಹರಿಯಲಿಲ್ಲ, ಅವರು ಹಾಕಿದಂಥ ಕೆರೆಗಳು ಅದು ಸವೆದು ಹೋಗಲಿಲ್ಲ ಎಂಬುದಾಗಿ ಧರ್ಮೋಪದೇಶಕರಣ 29:5-6 ವಾಕ್ಯದಲ್ಲಿ ಡ್ಯೂಟೋನಮಿ 29:5-6 ನಾವು ಓದುವುದಕ್ಕೆ ಸಾಧ್ಯ. 78 ಸ್ಯಾಮ್ಸ್ 24:25 ಅದು ದೇವದೂತರ ಆಹಾರವನ್ನು ಅವರಿಗೆ ಕೊಟ್ಟ ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿರುತ್ತದೆ. ಪ್ರಿಯರೇ, ಹಾಗಾದರೆ ಅಲ್ಲಿ ದೇವರ ಪ್ರೀತಿ, ಆ ದೇವರ ಪ್ರೀತಿಯು ಅದು ಅಗಾಧವಾದದ್ದು. ಪ್ರಿಯರೇ, ಆತನು ಯಾವತ್ತೂ ನಮ್ಮನ್ನು ಕೈ ಬಿಡೋದು. ಇವತ್ತು ನಮಗೆ ಅನಿಸಬಹುದು ನಮ್ಮನ್ನು ಕೈ ಬಿಟ್ಟದ್ದನೇನೋ ದೇವರು. ಇವತ್ತು ಒಬ್ಬ ಸೇವಕರು ನನಗೆ ಫೋನ್ ಕರೆ ಮಾಡಿದರು. ಯಾವುದೋ ಒಂದು ಊರಿಂದ ಒಂದು ಕಡೆ ನನಗೆ ಫೋನ್ ಮಾಡಿದ. ಅವರು ಯಾವುದೋ ಒಂದು ಸಮಸ್ಯೆಯಲ್ಲಿದ್ದರು. ಆ ಸಮಯದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿ. ಅನೇಕ ಸಲ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅಂದರೆ, ದೇವರು ನನ್ನ ಕೈ ಬಿಟ್ಟಿದ್ದಾನ, ದೇವರು ನನ್ನ ಜೊತೆಯಲ್ಲಿದ್ದಾನ, ದೇವರು ನನ್ನನ್ನು ಪ್ರೀತಿ ಮಾಡಿದಾನ. ದಾವೀದನ ತಾನೇ ಕೀರ್ತನೆ 23:4 ವಾಕ್ಯದಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆ ಕೋಲು ನನ್ನನ್ನು ಧೈರ್ಯಪಡಿಸ್ತದೆ ಎಂಬುದಾಗಿ ಭಕ್ತನಾದ ದಾವೀದನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ಹಾಗಾದರೆ ಆತ ನಮ್ಮನ್ನು ಕೈ ಬಿಡುವುದಿಲ್ಲ, ಆತ ನಮ್ಮ ತೊರೆದು ಬಿಡುವುದಿಲ್ಲ. ಕಾರಣ ಏನು ಗೊತ್ತುಂಟಾ? ಆತ ನಮಗೆ ಸಹಾಯಕನಾಗಿದ್ದಾನೆ, ನಮ್ಮನ್ನ ಹತ್ರ ಪ್ರೀತಿ ಮಾಡ್ತಾನೆ. ಪ್ರಿಯರೇ, 7ನೇ ವಾಕ್ಯನ ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 25ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 2:25. ನಮ್ಮ ಆತ್ಮಗಳನ್ನು ಕಾಯುವ ನಿಮಿತ್ತವಾಗಿ, ಅಂದರೆ ನಮ್ಮ ಪ್ರೀತಿ ಹೇಗೆ ಮಾಡ್ತಾನೆ ಗೊತ್ತಾಗ್ತದೆ, ನಮ್ಮ ಆತ್ಮಗಳನ್ನು ಕಾಯ್ತಾ ಇದ್ದಾನೆ. ಸಿಕ್ಕಿದ್ರೆ ಓದ್ಬೋದು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ನೋಡಿ, ಬಂದಿದ್ದೀರಿ. ನಮ್ಮ ಪ್ರೀತಿ ಮಾಡುವ ನಿಮಿತ್ತವಾಗಿ ನಮ್ಮ ಆತ್ಮಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ನಮ್ಮ ಆತ್ಮಗಳನ್ನು ಅದನ್ನು ಕಾಯ್ತಾ ಇದ್ದಾನೆ. ಪ್ರಿಯರೇ, ಆತನು ನರಕಕ್ಕೆ ಹೋಗದ ಹಾಗೆ, ನಂಬಿಕೆ ಜೀವಿತದಲ್ಲಿ ಹಿಂಜಾರಿ ಹೋಗದ ಹಾಗೆ ನಮ್ಮನ್ನು ಕಾಪಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಪ್ರಿಯರೇ, ಒಂದು ಉದಾಹರಣೆ ಹೇಳಬೇಕಾದ್ರೆ 1 ಅರಸು 19ನೇ ಅಧ್ಯಾಯ 1-10 ವಾಕ್ಯ ಓದುವುದಾದರೆ, ಓದೋದು ಬೇಡ, ಎಲಿಯನು ಡಿಸ್ಕರೇಜ್ ಆಗಿದ್ದ, ನಿರಾಶೆಯಲ್ಲಿ ತುಂಬಿ, ಅದು ಓಕೆ 1 to 7 ವರೆಗಿನ ಬೇಕಾದ್ರೆ ಓದಿಕೊಳ್ಳುವ. ಒಂದಾದಾಗ ಅವನು ನಿರಾಶನಾಗಿದ್ದ, ಅವನು ಮರಣವನ್ನು ಬಯಸಿದ. ಕಾರಣ ಏನು? ಎಜಬೇಲಳು ಅವನಿಗೆ ಬೆದರಿಕೆ ಹಾಕಿದಳು, ಇವತ್ತು ನನ್ನ ಪ್ರವಾದಿಗಳನ್ನು ಕೊಂದ ಹಾಗೆ, ಬಾಳಷ್ಟರ ಪ್ರವಾದಿ ಕೊಂದ ಹಾಗೆ, ನಾಳೆ ನಿನ್ನ ಪ್ರಾಣವನ್ನು ನಾನು ತೆಗೆಯದಿದ್ದರೆ ಎಂಬುದಾಗಿ ಸವಾಲು ಹಾಕುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಅಲ್ಲಲ್ಲಿಯ ಅವನು ಹೆದರಿಬಿಟ್ಟ, ಕುಗ್ಗಿ ಹೋದ, ನಿರಾಶನಾದ. ದೇವರ ನನ್ನ ಮರಣವನ್ನು ನನಗೆ ಕೊಡು, ನಾನು ಸಾಯಬೇಕು, ನಾನು ನನ್ನ ಪೂರ್ವಜರಿಗಿಂತ ಉತ್ತಮನಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ಅಲ್ಲಿ ಕಂಡು ಓದಿ ವಾಕ್ಯ ಸಿಕ್ಕಿದ್ರೆ 1 King ಚಾಪ್ಟರ್ 19, 1 ಅರಸು 19ನೇ ಅಧ್ಯಾಯ 1ರಿಂದ ಓದುವ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಆಹಾಬನು ಇಚಬೇಳಲಿಗೆ ತಿಳಿಸಿದಾಗ, ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು 1 ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಒಂದು ಆತ್ಮ ನಾಶವಾಗುವುದು ದೇವರಿಗೆ ಇಷ್ಟ ಇಲ್ಲ. ಪ್ರಿಯರೇ, ಹಿಂಜಾರುವಿಕೆ ನಮ್ಮ ಜೀವಿತ ಬರುವಾಗ, ಸೋತು ಹೋಗುವ ಸಂದರ್ಭದಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ನಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ನಮ್ಮನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ ಇವತ್ತು ಹಿಂಜಾರಿ ಹೋಗಲಿಕ್ಕೆ ಬಿಡಲ್ಲ,
ಪಾಪದಲ್ಲಿ ಬಿದ್ದು ಹೋಗಲಿಕ್ಕೆ ಬಿಡಲ್ಲ, ಸೋತು ಹೋಗ್ಲಿಕ್ಕೆ ಬಿಡಲ್ಲ. ನಮ್ಮನ್ನು ಆತನು ಕಾಯ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ ಪ್ರಿಯರೇ. ನಮ್ಮನ್ನು ಕಾಯುವಂತ ಒಬ್ಬ ಕರ್ತನಿದ್ದಾನೆ. ಅದಕ್ಕಾಗಿ ನಾವು ಕರ್ತನಿಗೆ ನಾವು ವಂದನೆ ಇಡುವ. ಈಗ ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ನಾವು 6ನೇ ವಾಕ್ಯಕ್ಕೆ ನಾವು ತಿರುಗಿ ಬರೋಣ ಪ್ರಿಯರೇ. ನಾವು ಮೊದಲದಾಗಿ 4 ಕಾರ್ಯಗಳು. 1ನೇ ಕಾರ್ಯ ಏನಾಗಿದೆ? ನಮ್ಮನ್ನು ಆತನು ಪ್ರೀತಿಸುವವನು. 2ನೇದಾಗಿ ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ನಮ್ಮ ಬಿಡಿಸಿದ್ದು. ಸಿಕ್ಕಿದ್ರೆ ಓದ್ಬೋದು ವಾಕ್ಯವನ್ನು. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ತನ್ನ ರಕ್ತದ ಮೂಲಕ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದವನು. ಪ್ರೈಸ್ ಗಾಡ್. ಆತನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಆತನ ಬಿಡುಗಡೆ ಮಾಡಿದ್ದಾನೆ. ನಾವು ನಿನ್ನೆ ದಿವಸ ಒಂದು ವಾಕ್ಯ ಓದಿದ್ದೇವೆ, ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 39ನೇ ವಾಕ್ಯ ಓದಿ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 13:39 ವರ್ಡ್ಸ್. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರು ಎಂದೆಣಿಸಿಕೊಳ್ಳುತ್ತಾರೆ. ನೋಡಿ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾರದ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕ ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಅಲ್ಲಲುಯ್ಯ. ಯೇಸುವಿನ ರಕ್ತ ಇವತ್ತು ನನ್ನನ್ನು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ರೋಮಪುರದ ಪತ್ರಿಕೆ 5:9 ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತದ ಮೂಲಕ ನಾವು ನೀತಿವಂತರಾಗಿದ್ದೇವೆ ಕ್ರಿಸ್ತನ ರಕ್ತದ ಮೂಲಕ. 1 ಹೇಳುತ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಅದು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಆ ವಾಕ್ಯದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ನಾವು ಆದಾಮ ಅವರು ಪಾಪ ಮಾಡಿದಾಗ, ಆದಿ ತಂದೆ ತಾಯಿಗಳು ಪಾಪ ಮಾಡಿ ಅವರು ಬಿದ್ದು ಹೋದರು ಪ್ರಿಯರೇ. ದೇವರ ಅನ್ಯೋನ್ಯತೆಯನ್ನು ಅವರು ಕಳೆದುಕೊಂಡರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಆಗ ದೇವರು ಒಂದು ಪ್ರವಾದನೆಯಲ್ಲಿ ನುಡಿದನು. ನಾವು ಜೆನಿಸಿಸ್ ಚಾಪ್ಟರ್ 3:15 ಆದಿಕಾಂಡ 3:15 ಪ್ರವಾದನೆ ನೋಡ್ತೇವೆ. ಓದುವ ವಾಕ್ಯವನ್ನು. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ನೋಡಿ, ಸ್ತ್ರೀಯ ಸಂತಾನ ಅಂದರೆ ಸ್ತ್ರೀಯ ಸಂತಾನ ನಿನ್ನ ತಲೆ ಜಜ್ಜಲಿಕ್ಕೆ ಹೋಗುತ್ತದೆಂಬಂತ. ಯಾವಾಗ? ಆದಾಮ ಅವರು ಪಾಪದಲ್ಲಿ ಬಿದ್ದು ಹೋದಾಗ ದೇವರು ಈ ಪ್ರವಾದನೆಯಲ್ಲಿ ನುಡಿತಾ ಇದ್ದಾನೆ. ಏದೇನಿನ ತೋಟದಲ್ಲಿ ಸ್ತ್ರೀ ಸಂತಾನ. ಸ್ತ್ರೀ ಸಂತಾನ ಅಂದರೆ ಅರ್ಥ ಏನು? ಪುರುಷ ಸಂಕಲ್ಪವಿಲ್ಲದೆ ಜನಿಸುವಂಥ ಮಗುವಿಗೆ ಸ್ತ್ರೀ ಸಂತಾನ ಎಂಬುದಾಗಿ ಹೇಳುತ್ತಾರೆ. ನಾವು ಯೋಹನ್ನನ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯ ಓದುವಾಗ, ನಾವು ಯೇಸು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡುವಾಗ ನಾವು ದೇವರಿಗೆ ಹುಟ್ಟುತ್ತೇವೆ ಅಂತೆ. ಅಲ್ಲಿ ಯೋಹನ್ನನ ಸುವಾರ್ತೆ 1:12-13 ಇರ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಒಂದು ಮಗು ಈ ಲೋಕದಲ್ಲಿ ಹುಟ್ಟಬೇಕಾದ್ರೆ ರಕ್ತ ಸಂಬಂಧ ಬೇಕು, ಕಾಮ ಬೇಕು, ಪುರುಷ ಸಂಕಲ್ಪ. ಈ 3 ಇದ್ರೆ ಮಾತ್ರ ಒಂದು ಮಗು ಈ ಲೋಕದಲ್ಲಿ ಹುಟ್ಟುವುದಕ್ಕೆ ಸಾಧ್ಯ. ಆದರೆ ಯೇಸು ಕ್ರಿಸ್ತನ ಜನನ ಸ್ತ್ರೀ ಸಂತಾನವಾಗಿದೆ. ಆತನಿಗೆ ಪುರುಷ ಸಂಕಲ್ಪವಿಲ್ಲದೆ, ಕಾಮ ಇಲ್ಲದೆ ಅಥವಾ ರಕ್ತ ಸಂಬಂಧ ಇಲ್ಲದೆ ಕರ್ತನ ಸ್ವಾಮಿ ಹುಟ್ಟಿದನು. ಒಂದು ವೇಳೆ ಯೋಸೆಫ ಮರಿಯ ಒಟ್ಟಾಗಿ ಯೇಸು ಹುಟ್ಟಿ ಬಂದಿದ್ದರೆ ಲೋಕದಲ್ಲಿ ನಮಗೆ ವಿಮೋಚನೆ ಕೊಡಲಿಕ್ಕೆ ಪಾಪದಿಂದ ಆ ರಕ್ತದಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ ಏನು ಗೊತ್ತುಂಟ? ಆದಾಮನ ರಕ್ತ ಯೋಸೆಫನ ಶರೀರದಲ್ಲಿದೆ, ಮರಿಯಳ ಶರೀರದಲ್ಲಿದೆ. ಅಲ್ಲಲ್ಲಿಯ ಯೇಸುವಿಗೆ ಒಂದು ವೇಳೆ ಅವರು ಒಂದಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದರೆ ಆ ರಕ್ತದಲ್ಲಿ ಆದಾಮನ ಪಾಪ ಇರುವ ನಿಮಿತ್ತವಾಗಿ ಆ ರಕ್ತದಿಂದ ನಮಗೆ ವಿಮೋಚನೆ ಕೊಡುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ ಪ್ರಿಯರೇ. ಹಾಗಾದರೆ ಯಾವಾಗ ಆದಾಮ ಅವರು ಬಿದ್ದು ಹೋದಾಗ ದೇವರು ಹೇಳಿದನು, ನಿನ್ನನ್ನು ಎಬ್ಬಿಸುವುದಕ್ಕಾಗಿ, ನಿನಗೆ ವಿಮೋಚನೆ ಕೊಡುವುದಕ್ಕಾಗಿ ಒಂದು ಜೀವ ಕೊಡಬೇಕು. ಯಾಕಂದರೆ ನಾವು ಯಾಜಕಕಾಂಡ 17:11 ಲೆವಿಟಿಕಸ್ 17:11 ಹೇಳ್ತದೆ, ರಕ್ತದಲ್ಲಿ ಜೀವ ಇದೆ. ಅಲ್ಲಲ್ಲಿಯ ಅದಕ್ಕಾಗಿ ದೇವರು ತಾತ್ಕಾಲಿಕವಾಗಿ ಆದಾಮನ ಪಾಪವನ್ನು ಕವರ್ ಮಾಡಿದ. ಜೆನಿಸಿಸ್ ಚಾಪ್ಟರ್ 3:21 ವಾಕ್ಯ ಓದಿದ್ರೆ, ಆದಿಕಾಂಡ 3:21 ಚರ್ಮದ ಅಂಗಿಗಳನ್ನು ಅವರಿಗೆ ದೇವರು ತೊಡಿಸುವುದನ್ನು ನೋಡ್ತಾ ಇದ್ದೇವೆ. ಚರ್ಮದ ಅಂಗಿ ಎಂಬುದಾಗಿ ಹೇಳಬೇಕು. ತೊಡಿಸಬೇಕಾದ್ರೆ ಒಂದು ಪ್ರಾಣಿಯನ್ನು ದೇವರಲ್ಲಿ ಬಲಿ ಕೊಟ್ಟಿದ್ದಾನೆ ಅವರಿಗೋಸ್ಕರವಾಗಿ. ಅಲ್ಲಲ್ವಯ್ಯ. ಹಾಗಾದರೆ ಅದು ಆ ರಕ್ತ, ಪ್ರಾಣಿಗಳ ರಕ್ತ ಹಳೆ ಒಡಂಬಡಿಕೆ ಕಾಲದಲ್ಲಿ
ಅದು ಕವರ್ ಮಾಡ್ತಾ ಇತ್ತು, ಮನುಷ್ಯನ ಪಾಪವನ್ನು ಕೇವಲ ಜಸ್ಟ್ ಕವರ್ ಮಾಡ್ತಾ ಇತ್ತು. ಆದರೆ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಅದು ಶುದ್ಧಿ ಮಾಡುವಂಥದ್ದು. ಯಾಕೆಂದರೆ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನು ಬಂದನು. ಲೂಕ್ ಚಾಪ್ಟರ್ 135 ಹೇಳ್ತದೆ, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಉದರದಲ್ಲಿ ಬರುವುದರ ನಿಮಿತ್ತವಾಗಿ ನಿನಗೆ ಹುಟ್ಟುವಂಥ ಮಗು ಅದು ಸಿಕ್ಕಿದ್ರು ಪವಿತ್ರ ಶಿಶು ಎಂದು ಕರೆಯಲ್ಪಡುವುದು. ಓದಿ. ನಿನ್ನ ಮೇಲೆ ಪವಿತ್ರಾತ್ಮ ಬರುವನು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನು ಎನಿಸಿಕೊಳ್ಳುವುದು. ಆಮೆನ್. ಯಾಕಂದ್ರೆ ಈಗ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನು ಬಂದು ಇಳಿದ, ಅದರ ದೇವರ ಬೀಜ ಅಲ್ಲಿತ್ತು. ಆ ದೇವರ ಬೀಜಕ್ಕೆ ಆತನು ಹುಟ್ಟಿದ. ಆದಾಮನ ರಕ್ತಕ್ಕೆ ಆತನು ಹುಟ್ಟಲಿಲ್ಲ. ಅಂದ್ರೆ ಯೋಸೆಪ್ಪ ಮರಿಯಳು ಒಟ್ಟಾಗಿ ಸೇರಿ ಆತನು ಹುಟ್ಟಿದ್ದಲ್ಲ. ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನು ಬಂದು ಹಿಡಿದು ಅದರ ಮೂಲಕ ಗರ್ಭವತಿ ಆದಳು. ಅದರ ಕಾರಣ ಯೇಸು ಕ್ರಿಸ್ತನ ಶರೀರ ಹರಿಯುವಂಥ ರಕ್ತ ಅದು 100ಕ್ಕೆ 100% ತಂದೆಯಾದ ದೇವರ ರಕ್ತವಾಗಿತ್ತು. ಅದು ಪರಿಶುದ್ಧವಾಗಿತ್ತು. 2 ಕೊರಿಂಥ 5:21 ಹೇಳ್ತದೆ, ನಿಷ್ಕಳಂಕ ರಕ್ತ. 1 ಪೇತ್ರ 1:18-19 ಕೂಡ ಅದನ್ನು ನೋಡ್ತೇವೆ, ನಿಷ್ಕಳಂಕ ರಕ್ತ. ಅಲ್ಲಲ್ಲಿಯ ಆ ರಕ್ತವನ್ನು ನಮಗೆ ಕೊಟ್ಟ ಯೋನ 1:29 ಯೋನನ್ನು ಹೇಳಿದ, ಆ ಯೇಸುವನ್ನು ತೋರಿಸಿಕೊಂಡು, ಈಗೋ ಯಜ್ಞಕ್ಕೆ ನೇಮಕ ಮಾಡಿದಂತಹ ಕುರಿಮರಿ ಲೋಕದ ಪಾಪವನ್ನು ಪರಿಹರಿಸುವವನೆಂಬುದಾಗಿ ಯೇಸು ಸ್ವಾಮಿಯನ್ನು ತೋರಿಸಬತ್ತು. ಸ್ಥಾನಿಕ ಯೋವನ್ನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಪರಿಶುದ್ಧ ರಕ್ತವನ್ನು ನನಗಾಗಿ ನಿಮಗಾಗಿ ಆತನು ಕಲ್ವಾರಿ ಕುರಿಯಲ್ಲಿ ಸುರಿಸಿದನು. ನಾವು ಒಂದು ವಾಕ್ಯ ಓದುವ, ಇಬ್ರಿಯ ಪುಸ್ತಕ 9:22 ವಾಕ್ಯ, ಬುಕ್ ಆಫ್ ಹಿಬ್ರೂ ಚಾಪ್ಟರ್ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ನಾವು ಕೊಲೊಸೋ 1:14 ಓದುವ, ಕೊಲೊಸೋ ಚಾಪ್ಟರ್ 1:14. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಮಗೆ ಬಿಡುಗಡೆ ಆಯಿತು. ಓಕೆ, ಎಫೆಸ 1:7, ಎಫೆಸ 1:7 ಓದುವ. ಈತನು ನಮಗೋಸ್ಕರ, ಈತನು ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ, ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ದೇವರ ಕೃಪಾತಿಶಯವೇ. ಹಲ್ಲೆಲೂಯಾ. ಆತನು ರಕ್ತ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಇವತ್ತು ಬಿಡುಗಡೆ ಆಗಿದೆ ಪ್ರಿಯರೇ. ಇದು ದೇವರ ಕೃಪಾ ಅತಿಶಯ ಎಂಬುದಾಗಿ ಆತನ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಓದಿ, ಇಬ್ರಿಯ 9:11-14 ಬುಕ್ ಆಫ್ ಇಬ್ರು ಚಾಪ್ಟರ್ 9:11-14. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು, ಈಗ ದೊರೆತ ಮೇಲು ಅಂದ್ರೆ ಹೊಸ ಒಡಂಬಡಿಕೆಯ ಮೇಲುಗಳು, ಪಾಪಕ್ಷಮೆ ಆಗಿರಬಹುದು, ನಿತ್ಯ ಜೀವ ಆಗಿರಬಹುದು, ದೇವರ ಮಕ್ಕಳಾಗುವಂಥ ಸೌಭಾಗ್ಯ ಆಗಿರಬಹುದು. ಅಲ್ಲ, ಇವೆಲ್ಲ ನಮಗೆ ಇವತ್ತು ಸಿಕ್ಕಿದಂಥ ಮೇಲುಗಳು ಇದರ ಕುರಿತಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಮುಂದೆ ಓದಿ. ಕೈಯಿಂದ ಕಟ್ಟಲ್ಪಟ್ಟಂತಹ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಟ್ಟಂತಹ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಓತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ. ನಮಗೋಸ್ಕರ ನೋಡಿ, ಓತ ಹೋರಿ ಕರುಗಳ ರಕ್ತ ತಗೊಂಡು ಹೋಗ್ಲಿಲ್ಲ, ತನ್ನ ಸ್ವಂತ ರಕ್ತವನ್ನು ತಗೊಂಡು ನಮಗೆ ನಿತ್ಯ ವಿಮೋಚನೆ, ಪರ್ಮನೆಂಟ್ ಡೆಲಿವರೆನ್ಸ್, ಪರ್ಮನೆಂಟ್ ಬಿಡುಗಡೆ, ಅಲ್ಲಲ್ಲಿಯ ನಿತ್ಯವಾದ ಬಿಡುಗಡೆಯನ್ನು ಆತ ನಮಗೆ ಸಂಪಾದಿಸಿಕೊಟ್ಟ. ಮುಂದೆ ಓದಿ. ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವು ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಲ್ಪಟ್ಟಿದೆ ಅಲ್ಲವೇ. ಆಮೇನ್. ನೋಡಿ, ಯೇಸುವಿನ ರಕ್ತ ನಿತ್ಯ ವಿಮೋಚನೆ ಕೊಟ್ಟಿದೆ. ನಿರ್ಜೀವ ಕರ್ಮಗಳಿಂದ ಬಿಡುಗಡೆ ಮಾಡಿ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಿ ಸತ್ಯ ದೇವರನ್ನು ಆರಾಧಿಸುವಾಗೆ ಇವತ್ತು ನಮಗೆ ಮಾಡಿದೆ ಪ್ರಿಯರೇ. ಹಾಗಾದರೆ ಯೇಸುವಿನ ರಕ್ತ ನಮ್ಮನ್ನು ಇವತ್ತು ಬಿಡುಗಡೆ ಕೊಟ್ಟಿದೆ, ವಿಮೋಚನೆ ಕೊಟ್ಟಿದೆ, ಪಾಪ ಪರಿಹಾರ ಕೊಟ್ಟಿದೆ. ಅದಕ್ಕಾಗಿ ಪ್ರಕಟಣೆ 1:6 ವಾಕ್ಯದ ಇವತ್ತು ಓದ್ತೇವೆ, ನಮ್ಮನ್ನು ನಮ್ಮ ಪಾಪಗಳಿಂದ ತನ್ನ ರಕ್ತದ ಮೂಲಕ ಬಿಡಿಸಿದವನೆಂಬುದಾಗಿ ಇವತ್ತು ನಾವು ಓದಿದ್ದೇವೆ. 3ನೇ ಕಾರ್ಯ, 1ನೇ ಕಾರ್ಯ ನಮ್ಮನ್ನು ಪ್ರೀತಿಸುವವನು, 2ನೇ ಕಾರ್ಯ ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ
ಬಿಡಿಸಿದವನು. ಮೂರನೇ ಕಾರ್ಯ, ನಮ್ಮನ್ನು ರಾಜ್ಯವನ್ನಾಗಿ ಆತನು ಮಾಡಿದ್ದಾನೆ. ನಮ್ಮನ್ನು ರಾಜ್ಯವನ್ನಾಗಿ, ರಾಜ್ಯ ಎಂಬುದಾಗಿ ಹೇಳುವಂಥ ಆಂಗ್ಲ ಪದ ಕಿಂಗ್ಡಮ್. ಅಲ್ಲಲಿಯ ಕಿಂಗ್ಡಮ್. ಪ್ರೈಸ್ ಗಾಡ್. ನಾವು ಯಾರಾಗಿದ್ದೇವೆ? ಆತನ ಕಿಂಗ್ಡಮ್ ಆಗಿದ್ದೇವೆ. ಒಂದು ಸತ್ಯನು ಅರಿತುಕೊಳ್ಳಬೇಕು, ಕ್ರೈಸ್ತ ಸಭೆ ದೇವರ ಕಿಂಗ್ಡಮ್ ಆಗಿದೆ. ಕ್ರೈಸ್ತ ಸಭೆ ದೇವರ ರಾಜ್ಯವಾಗಿದೆ. ಕೊಲೊಸ್ಸು 1:13 ಹೇಳ್ತದೆ, ಕೊಲೊಸ್ಸು 1:13 ಹೇಳ್ತದೆ, ತಂದೆಯಾದ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಸಿಕ್ಕಿದ್ರೆ ಓದಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ನಮ್ಮನ್ನು ಸೇರಿಸಿದ್ದಾನೆ ಆಲ್ರೆಡಿ. ಯಾವ ದಿವಸ ರಕ್ಷಣೆ ಹೊಂದಿದ್ದೇವೆ ಅದೇ ದಿನದಲ್ಲಿ ಅಂಧಕಾರದ ದೊರೆತನದಿಂದ ನಾವು ಬಿಡುಗಡೆ ಹೊಂದಿ ಆತನ ಮಗನಾದ ಯೇಸು ಕ್ರಿಸ್ತನ ಪ್ರಿಯ ಕುಮಾರನ ಬೆಳಕಿನ ರಾಜ್ಯಕ್ಕೆ ಸೇರಿಸಲ್ಪಟ್ಟಿದ್ದೇವೆ. ಅಲ್ಲಲಿಯ. ಇವತ್ತು ನಾವು ಇರುವಂಥದ್ದು ಬೆಳಕಿನ ರಾಜ್ಯದಲ್ಲಿ, ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯ. ಈ ಲೋಕದಲ್ಲಿ ಎರಡೇ ರಾಜ್ಯ ನೋಡಿ. ಕಾಣುವಂಥ ಲೋಕದಲ್ಲಿ ನಾವು ಅನೇಕ ಕಿಂಗ್ಡಮ್ ನಾವು ನೋಡ್ತಾ ಇದ್ದೇವೆ, ಅನೇಕ ರಾಜ್ಯಗಳನ್ನು ನೋಡ್ತೇವೆ. ಭಾರತ ದೇಶ ಆಗಿರ್ಬೋದು, ಪಕ್ಕದಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಆಚೆ ಕಡೆ ಬಾಂಗ್ಲಾದೇಶ ಆಗಿರ್ಬೋದು, ಅಥವಾ ನೇಪಾಳ ಆಗಿರ್ಬೋದು, ಹೊರಗಿನ ಅನೇಕ ದೇಶಗಳನ್ನು, ಲೋಕದಲ್ಲಿ ಅನೇಕ ರಾಜ್ಯಗಳನ್ನು, ಅನೇಕ ದೇಶಗಳಲ್ಲಿ ಲೋಕದಲ್ಲಿ ಕಾಣುವಂಥ ಲೋಕದ ನೋಡ್ತೇವೆ. ಅದು ಇದೇ ಲೋಕದಲ್ಲಿ ಕಾಣದಂಥ ಆತ್ಮ ಮಂಡಲದಲ್ಲಿ ಎರಡು ರಾಜ್ಯಗಳು ನಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರೂ ಎರಡು ರಾಜ್ಯಗಳು ಕಾರ್ಯಾಚರಣೆ ಮಾಡುತ್ತಾ ಇವೆ ಪ್ರಿಯರೇ. ಅದೊಂದು ಅಂಧಕಾರದ ರಾಜ್ಯ, ಅಂಧಕಾರದ ದೊರೆತನ. ಇನ್ನೊಂದು ಬೆಳಕಿನ ರಾಜ್ಯ, ಬೆಳಕಿನ ದೊರೆತನ. ಅಂಧಕಾರದ ರಾಜ್ಯದಲ್ಲಿ ಸೈತಾನನು ಅಧಿಕಾರ ನಡೆಸ್ತಾ ಇದ್ದಾನೆ. ಬೆಳಕಿನ ರಾಜ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೊರೆತನ ಅಧಿಕಾರ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದೇ ಈಗಾಗಲೇ ಯೇಸು ಸ್ವಾಮಿ ಸೈತಾನನನ್ನು ತನ್ನ ಮರಣದ ಮೂಲಕವಾಗಿ ಸೋಲಿಸಿದ್ದಾನೆ. ಆತನನ್ನು ಕೆಡವೆ ಬಿಟ್ಟಿದ್ದಾನೆ. ಆತನ ರಾಜ್ಯ ನಿರ್ಮೂಲವಾಗುತ್ತಾ ಬಂದಿದೆ ಪ್ರಿಯರೇ. ದೇವರ ರಾಜ್ಯ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತು ಬಂದಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಧನ್ಯರಾಗಿದೆ. ಕಾರಣ ಗೊತ್ತುಂಟ, ದೇವರು ನಮ್ಮನ್ನು ಆತನ ರಾಜ್ಯವನ್ನಾಗಿ ಮಾಡಿದ್ದಾನೆ. ಅಂದರೆ ಸಭೆಯನ್ನು ಆತನ ರಾಜ್ಯವನ್ನಾಗಿ ನಾವು ಮಾಡ್ತೇವೆ. ಒಂದು ವಾಕ್ಯ ಓದುವ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 22ರಿಂದ 28 ವಾಕ್ಯದವರೆಗೆ ಓದಿಕೊಳ್ಳೋಣ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ಈತನು ದಾವೀದ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಆಮೇಲೆ ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತು ಎಂಬುದಾಗಿ ಯೇಸು ಹೇಳುವುದು ನೋಡ್ತೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು 10ನೇ ವಾಕ್ಯದಲ್ಲಿ ಯೇಸು ಪ್ರಾರ್ಥನೆ, ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳುವ ಆ ಪ್ರಾರ್ಥನೆಯನ್ನು ಕಲಿಸುವಾಗ ಅಲ್ಲಿ ಆತನು ಕಲಿಸಲಿಕ್ಕೆ ಈ ರೀತಿ ಪ್ರಾರ್ಥನೆ ಮಾಡಿ ಕಲಿಸಿದನು, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ಆದರೆ ಮತ್ತೆ 6:33 ಬರುವಾಗ, ಮೊದಲು ದೇವರ ರಾಜ್ಯಕ್ಕಾಗಿ ಆತ ನೀತಿಗೆ ತವಕಬೇಡ್ರಿ, ಉಳಿದುದೆಲ್ಲ ನಿಮಗೆ ಸಿಗುವುದೆಂಬುದಾಗಿ ಆತನು ಹೇಳಿದನು. ಆದರೆ ಲೂಕ 17:20-21, ಲೂಕ್ 17:20-21 ಬರುವಾಗ ಕೆಲವು ಯಹೂದ್ಯರು ಬಂದು ಯೇಸುವಿನ ಬಳಿ ಕೇಳ್ತಾ ಇದ್ದಾರೆ, ದೇವರ ರಾಜ್ಯ ಯಾವಾಗ ಬರ್ತದೆ, ಯಾವ ರೀತಿಯಲ್ಲಿ ಬರ್ತದೆ, ಹೇಗೆ ಬರ್ತದೆ ಎಂಬುದಾಗಿ ಅವ್ರ ಪ್ರಶ್ನೆಯನ್ನು ಕೇಳಿದಾಗ ಯೇಸುಸ್ವಾಮಿ ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ, ದೇವರ ರಾಜ್ಯವು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬರುವಂಥದ್ದಲ್ಲ, ಅದು ಈಗಾಗಲೇ ಬಂದಿದೆ, ಅದು ನಿಮ್ಮಲ್ಲಿಯೂ ನಿಮ್ಮ ಒಳಗಡೆ ಅದು ಈಗ ಇದೆ ಎಂಬುದಾಗಿ ಅಲ್ಲಿ ಕರ್ತನಲ್ಲಿ ಅವರಿಗೆ ಉತ್ತರ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ನಾವು ರಕ್ಷಣೆ ಹೊಂದಿದ ಕ್ಷಣ ನಾವು ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಿದ್ದೇವೆ. ನಾವೇ
ದೇವರ ಮಕ್ಕಳೇ ದೇವರ ರಾಜ್ಯವಾಗಿದ್ದೇವೆ. ನಮ್ಮನ್ನು ಆತನು ದೇವರ ರಾಜ್ಯ ತನ್ನ ರಾಜ್ಯವನ್ನಾಗಿ ಆತನು ಮಾಡಿದ. ನಮ್ಮ ಮೂಲಕವಾಗಿ ಈ ಲೋಕದಲ್ಲಿರುವ ಸೈತಾನಿಕವಾದ ರಾಜ್ಯವನ್ನು ಆತನು ಕೆಡವುತ್ತಾ ಇದ್ದಾನೆ. ಸೈತಾನನ ಕ್ರಿಯೆಗಳನ್ನು ಆತನು ಲಯಪಡಿಸುತ್ತಾ ಇದ್ದಾನೆ. ಪ್ರಿಯರೇ, ನಾವೊಂದು ವಾಕ್ಯ ಓದುವ. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಾಕ್ಯ, ರೆವಲ್ಯೂಷನ್ 5:10. ಯಾಜಕರ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ದೇವರಿಗೋಸ್ಕರ ರಾಜ್ಯವನ್ನಾಗಿ ಯಾಜಕರನ್ನಾಗಿ ಮಾಡಿದಿ. ನಮ್ಮನ್ನು ದೇವರಿಗೋಸ್ಕರ ಆತನಿಗೋಸ್ಕರ ರಾಜ್ಯವನ್ನಾಗಿ ಯಾಜಕರನ್ನಾಗಿ ಮಾಡಿದ್ದಾನೆ. ಅಂದರೆ ನಾವು ರಾಜ್ಯ ಆತನಿಗೋಸ್ಕರ ನಮ್ಮನ್ನು ರಾಜ್ಯವನ್ನಾಗಿ ಮಾಡಿದ. ನಾವು ದೇವರ ಕಿಂಗ್ಡಮ್, ದೇವರ ರಾಜ್ಯ. ನಾವು ಪ್ರೈಸ್ ಗಾಡ್. ನಮ್ಮ ಮೂಲಕವಾಗಿ ದೇವರ ಭೂಮಿಯಲ್ಲೂ ಆಳ್ತಾ ಇದ್ದಾನೆ. ಪ್ರಿಯರೇ, ದುರಾತ್ಮಗಳು ನಮ್ಮನ್ನು ನೋಡುವಾಗ ನಡುಗುತ್ತವೆ ಅಲ್ಲಲ್ಲಿ. ಅದಕ್ಕೆ ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 21ರಿಂದ 23ನೇ ವಾಕ್ಯ ಓದುವಾಗ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1:20-23 ವಾಕ್ಯ ಓದುವಾಗ, ಸತ್ತಿದ್ದ ಕ್ರಿಸ್ತನ ತಂದೆಯ ದೇವರು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸುವುದರ ಮೂಲಕವಾಗಿ ತನ್ನ ಬಲಾತಿಶಯವನ್ನು ಅಲ್ಲಿ ಪ್ರಕಟ ಮಾಡಿದ್ದಾನೆ. ಆತನು ಯೇಸುವಿನ ಸತ್ತದ ಕ್ರಿಸ್ತನನ್ನು ಎಬ್ಬಿಸುವುದು ಮಾತ್ರವಲ್ಲ, ಆತ ಪರಲೋಕದಲ್ಲಿ ತನ್ನ ಬಲಗಡೆಯಲ್ಲಿ ಸಿಂಹಾಸನ ಹೇಗೆ ಕೂತ್ಕೊಸಿ ಗೊತ್ತುಂಟ? ಸಕಲ ಅಧಿಕಾರ, ರಾಜ್ಯತ್ವ, ಪ್ರಭುತ್ವ, ಮಹತ್ವಾದಿಗಳ ಮೇಲೆ ಯೇಸು ಸ್ವಾಮಿಯನ್ನು ಕೂತ್ಕೊಳಿಸಿದ. ಆತನ ಕಾಲ ಕೆಳಗೆ ಸಮಸ್ತವನ್ನು ಹಾಕಿಬಿಟ್ಟ ಎಂಬುದಾಗಲಿ ನೋಡ್ತೇವೆ. ಪ್ರಿಯರೇ, ಹಾಗಾದರೆ ಇವತ್ತು ಸಭೆ ಯೇಸು ಕ್ರಿಸ್ತನ ದೇಹವಾಗಿದ್ದೇವೆ. ನಾವು ಯೇಸು ಕ್ರಿಸ್ತನ ದೇಹ ಅಂದರೆ ಸಭೆ ಯೇಸು ಕ್ರಿಸ್ತನ ದೇಹವಾಗಿದೆ. ಅಂದರೆ ನಾವಾಗಿದ್ದೇವೆ ಯೇಸು ಕ್ರಿಸ್ತನ ದೇಹ. ಆದ ಕಾರಣ ಕ್ರಿಸ್ತನೊಟ್ಟಿಗೆ ನಾವು ಕೂಡ ಆತ್ಮಿಕ ಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇವೆ. ಪ್ರಿಯರೇ, ಅಲ್ಲಲ್ಲಿಯ ನಮ್ಮ ಕಾಲ ಕೆಳಗೆ ದುರಾತ್ಮ ಲೋಕ ಎಲ್ಲವನ್ನು ಆತನು ಹಾಕಿಬಿಟ್ಟಿದ್ದಾನೆ. ಅದನ್ನ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯವನ್ನಾಗಿ ಮಾಡಿ, ನಮ್ಮ ಐಡೆಂಟಿಟಿ ನಾವು ತಿಳಿದುಕೊಳ್ಳಬೇಕು. ನಾವು ಯಾರಾಗಿದ್ದೇವೆ? ನಾವು ದೇವರ ರಾಜ್ಯ, ನಾವು ದೇವರ ಮಕ್ಕಳಾಗಿದ್ದೇವೆ. ಅಲ್ಲಲ್ಲಿಯ ದೇವರು ನಮ್ಮ ಮೂಲಕವಾಗಿ, ಸಭೆಯ ಮೂಲಕವಾಗಿ ಆತನು ಆಳುತ್ತಾನೆ. ಪ್ರಿಯರೇ, ಓಕೆ, ನಾವು 4ನೇ ಸಂಗತಿ ನಾವು ನೋಡುವ, ಯಾಜಕರನ್ನಾಗಿ. ನಾವು ರೆವಲ್ಯೂಷನ್ 1:6 ಬರುವ, ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನ. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ನಮ್ಮನ್ನು ರಾಜ್ಯಕರನ್ನಾಗಿ, ಒಂದನೇದಾಗಿ ನಮ್ಮನ್ನು ಪ್ರೀತಿಸುವವನು, ಎರಡನೇದಾಗಿ ಆತನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ್ದಾನೆ, ಮೂರನೇದಾಗಿ ರಾಜ್ಯವನ್ನಾಗಿ ಮಾಡಿದ್ದಾನೆ, ನಾಲ್ಕನೇದಾಗಿ ಮಾಡಿದಂಥ ಆಶೀರ್ವಾದ ಏನು ಗೊತ್ತುಂಟ? ಯಾಜಕರನ್ನಾಗಿ ಆತನು ಮಾಡಿದ್ದಾನೆ. ಯಾಕಂದರೆ 1 Peter chapter 2:9-10 ವಾಕ್ಯ ಓದಿಕೊಳ್ಳೋಣ. 9-10 ವಾಕ್ಯ. 1 Peter 2:9-10 ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಆಮೆನ್. ನೋಡಿ, ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರ ಬೆಳಕೆ ಕರೆದಂತಹ ಆ ದೇವರ ಗುಣಾತಿಶಯಗಳನ್ನು ಪ್ರಚಾರಪಡಿಸುವುದಕ್ಕಾಗಿ ನಮ್ಮನ್ನು ದೇವರು ತನ್ನ ದೇವರಾದುಕೊಂಡ ಯಾಜಕ ವಂಶವು, ನಾವು ಯಾರಾಗಿದ್ದೇವೆ? ರಾಜ್ಯ ಯಾಜಕ ವಂಶವು ನಾವು ಆಗಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಪ್ರಿಯರೇ, ಅಲ್ಲಲ್ಲಿಯ ರಾಜ್ಯ ಮತ್ತು ಯಾಜಕರನ್ನಾಗಿ ಆತನು ಇವತ್ತು ನಮ್ಮನ್ನು ಮಾಡಿದ್ದಾನೆ. ಪ್ರಿಯರೇ, ವಿಮೋಚನ ಕಾಂಡ 19 ಅಧ್ಯಾಯ 6ನೇ ವಾಕ್ಯ, ಎಕ್ಸೋಡಸ್ ಚಾಪ್ಟರ್ 19 ವಿಮೋಚನ 19 ಅಧ್ಯಾಯ 6ನೇ ವಾಕ್ಯ, ಎಕ್ಸೋಡಸ್ 19:6 ವಾಕ್ಯ ಓದಿ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಹಾಗಾದರೆ ನಾನು ಕಳೆದ ದಿವಸಗಳಲ್ಲಿ ನಾನು ಝೂಮ್ ಮೀಟಿಂಗಲ್ಲಿ ಸ್ಟಡಿ ಮಾಡುವಾಗ ನಾವು ಯಾಜಕರು ಎಂಬುದಾಗಿರುವಂಥ ಒಂದು ಪದ ಅಲ್ಲಿ ನಾನು ಅದರ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ನಾವು ಅನೇಕ ವಿಷಯಗಳನ್ನು ಧ್ಯಾನ ಮಾಡಿ. ಕಾರಣ ಏನಂದರೆ, ಹೊಸ ಒಡಂಬಡಿಕೆಯಲ್ಲಿ ಯಾಜಕರು ನಾವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿದ್ದರು, ಬೇರೆ ಬೇರೆ ಯಾಜಕರಿದ್ದರು. ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡುವಂಥ ಯಾಜಕರಿದ್ದರು. ಮಾತ್ರವಲ್ಲ, ಮಹಾಪರಿಶುದ್ಧ ಸ್ಥಳದಲ್ಲಿ ವರ್ಷಕ್ಕೊಮ್ಮೆ ಸೇವೆ ಮಾಡಲಿಕ್ಕೆ ಹೋಗುವಂಥ ಮಹಾಯಾಜಕ ಅರೋನ ಇದ್ದ, ಮತ್ತು ಅರೋನನ ಸಂತತಿ ಅವರು ಇದ್ದರು ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಬ್ಬ ಯಾಜಕನಿಗಿರುವಂಥ ಸೇವೆ ಕುರಿತಾಗಿ ನಾವು ಮೊದಲು ತಿಳ್ಕೊಳ್ಳೋಣ. ಅಂದರೆ ಅನೇಕ ಸೇವೆಗಳುಂಟು, ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಅರಣ್ಯಕಾಂಡ 2ನೇ ಅಧ್ಯಾಯ ನಾವು 1-5 ವಾಕ್ಯ ಓದುವುದಾ 1-5-10 ವಾಕ್ಯ ಓದುವುದಾದರೆ,
ನಂಬರ್ಸ್ ಚಾಪ್ಟರ್ 3 ಅರಣ್ಯಕಾಂಡ 3ನೇ ಅಧ್ಯಾಯ 5-10 ವಾಕ್ಯ ಓದುವುದಾದರೆ, ಅಲ್ಲಿ ಲೇವಿ ಮತ್ತು ಯಾಜಕರ ಸೇವೆ ಕುರಿತು ಬರೆಯಲ್ಪಟ್ಟಿದೆ. ಲೇವಿಯರಿಗೆ ಯಾವ ಸೇವೆ ಕೊಡಲ್ಪಟ್ಟಿತ್ತು? ದೇವದರ್ಶನ ಗುಡಾರದ ಸಾಮಾನುಗಳನ್ನು ಕಾಯಬೇಕು, ಅವು ಹೊತ್ತುಕೊಂಡು ಹೋಗಬೇಕು. ಗುಡಾರ ಕಿತ್ತುಕೊಂಡು ಹೋಗುವಾಗ ಆ ಸಾಮಾನು ಅವರು ಮಾತ್ರ ಹೊತ್ತುಕೊಂಡು ಹೋಗಬೇಕಾಗಿತ್ತು, ಅವರು ಆ ಸಾಮಾನುಗಳನ್ನು ಕಾಯಬೇಕಾಗಿತ್ತು. ಈ ರೀತಿಯ ಸೇವೆ ಲೇವಿಯರಿಗೆ ಕೊಡಲಾಗಿತ್ತು. ಅದು ಯಾಜಕರಿಗೆ ಕೊಡುತ್ತಂಥ ಸೇವೆ ಡಿಫ್ರೆಂಟ್ ಸೇವೆ. ಬೇರೆ ಯಾರು ಕೂಡ ಆ ಯಾಜಕ ಸೇವೆಯನ್ನು ಮಾಡುವ ಆಗಿರಲಿಲ್ಲ. ನಾವು ಓದುವ ಸಿಕ್ಕಿದ್ರೆ ವಾಕ್ಯವನ್ನು. ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಅವನ ಮುಂದೆ ನಿಲ್ಲಿಸು. ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನನಿಗೋಸ್ಕರವೂ ಸರ್ವ ಸಮೂಹದವರಿಗೋಸ್ಕರವೂ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ಅವರು ದೇವದರ್ಶನದ ಗುಡಾರದ ಸಾಮಾನುಗಳನ್ನು ಕಾಯಬೇಕು, ಇಸ್ರಾಯೇಲಿಗೋಸ್ಕರ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ನೀನು ಲೇವಿಯರನ್ನು ಆರೋನನಿಗೂ ಅವನ ಮಕ್ಕಳಿಗೂ ಒಪ್ಪಿಸಬೇಕು. ಇಸ್ರಾಯೇಲರಲ್ಲಿ ಆರೋನನಿಗೆ ಸಂಪೂರ್ಣವಾಗಿ ವಶ ಮಾಡಲ್ಪಟ್ಟವರು ಇವರೇ. ಯಾಜಕೋದ್ಯೋಗವನ್ನು ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು. ಇತರನು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಪ್ರೈಸ್ ಗಾಡ್. ನೋಡಿ, ಯಾಜಕ ಎಂಬುದಾಗಿ ಹೇಳುವಂಥ ಸೇವೆ ಜವಾಬ್ದಾರಿಯುತವಾದ ಸೇವೆ ಆಗಿತ್ತು. ಬೇರೆ ಯಾರು ಕೂಡ ಕರೆ ಇಲ್ಲದೆ ಆ ಸೇವೆ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಅದಕ್ಕೆ ನಾವು ಯಾಜಕ ಕಾಂಡದಲ್ಲಿ ಇಬ್ರಿಯ ಪುಸ್ತಕದಲ್ಲಿ 5ನೇ ಅಧ್ಯಾಯ ನಾವು 4ನೇ ವಾಕ್ಯದಲ್ಲಿ ಓದುವುದಾದರೆ, ಆರೋನನು ಈ ಸೇವೆಯನ್ನು ತಾನೇ ವಹಿಸಿಕೊಂಡದಲ್ಲ, ದೇವರಿಂದ ಅದು ಕೊಡಲ್ಪಟ್ಟು ಈ ಸೇವೆ ವಹಿಸಿದ. ಸಿಕ್ಕಿದ್ರೆ ವಾಕ್ಯ ಓದಬಹುದು. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ನೋಡಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾಜಕರಿದ್ರು. ಕೊಂಕಣಿ ಅಂತ ಆಮೇಲೆ ಯಾಜಕ್ ಮುಂದೆ ಸಂಘ ಯಾಜಕ್ ಆಮೇಲೆ ಕೊಂಕಣಿಯಲ್ಲಿ ನಾನು ಕ್ಯಾಥಲಿಕ್ ಕುಟುಂಬ ಹುಟ್ಟಿ ಬೆಳೆದು ನಾವು ಯಾಜಕರಂದರೆ ನಮಗೆ ಸಾಮಾನ್ಯವಾಗಿ ಗೊತ್ತುಂಟು. ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕ ಯಾಜಕರಿದ್ದರು. ಅವರು ದೇವದರ್ಶನ ಗುಡಾರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದರು. ಇವತ್ತು ಯಾಜಕೀಯ ಸೇವೆ ಇಲ್ಲ, ಆ ರೀತಿಯ ಪುರೋಹಿತ ಸೇವೆ, ಯಾಜಕೀಯ ಸೇವೆ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಪೆಂತೆಕೋಸ್ತ ದಿವಸದಲ್ಲಿ ಹೊಸ ಒಡಂಬಡಿಕೆಯ ಸಭೆಯ ಸ್ಥಾಪನೆ ಆಯಿತು. ಹೊಸ ಒಂದು ಒಡಂಬಡಿಕೆಯ ಸಭೆ ಜನ್ಮವೆತ್ತಿತ್ತು. ಅದರ ನಂತರ ಹಳೆ ಒಡಂಬಡಿಕೆಯ ಪುರೋಹಿತ ಸೇವೆ, ಯಾಜಕ ಸೇವೆ ನಿಂತು ಹೋಯಿತು. 5 ಸೇವೆಗಳು ಸಿಕ್ಕಿದವು ಹೊಸ ಒಡಂಬಡಿಕೆಯ ಸಭೆ ಬೆಳೆಯುವುದಕ್ಕಾಗಿ. ಯಾವುದು? ಎಫೆಸ ಚಾಪ್ಟರ್ 4:11 ಓದಿ. ಎಫೆಸ 4:11 ಅಪೊಸ್ತಲ, ಪ್ರವಾದಿ, ಸುವಾರ್ತಿಕ, ಸಭಾಪಾಲಕ, ಬೋಧಕ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. 5 ಸೇವಾ ವರಗಳು ದೇವರು ಸಭೆಯ ಬೆಳವಣಿಗೆಗಾಗಿ ಇವತ್ತು ಕೊಟ್ಟಿದ್ದಾನೆ. ಇವತ್ತು ಯಾಜಕರಿಲ್ಲ, ಪುರೋಹಿತ ಸೇವೆ ಇಲ್ಲ, ಸತ್ಯವೇದದ ಆಧಾರ ಕಾಣುಗಾಗಿ. ಯಾಕಂದರೆ ಆ ಯಾಜಕರು, ಹಳೆ ಒಡಂಬಡಿಕೆ ಯಾಜಕರು ಏನಾದರೂ ಗೊತ್ತುಂಟ? ಹೊಸ ಒಡಂಬಡಿಕೆ ಸಭೆ ಸ್ಥಾಪನೆ ಆದ ನಂತರ ಪಂಚಶತಮ ದಿವಸದಲ್ಲಿ ಪೇತ್ರನ ಸಂದೇಶಗಳು 3,000 ಜನ ರಕ್ಷಣೆ ಹೊಂದಿದ್ರಲ್ಲ, ಅದ ನಂತರ ಆ ಯಾಜಕರಿಗೆ ಏನಾಯಿತು ಗೊತ್ತುಂಟ? ಓದುವ ಆಕ್ಟ್ಸ್ ಚಾಪ್ಟರ್ 6-7 ಅಪೊಸ್ತಲಕೃತ್ಯ 6-7 ವಾಕ್ಯ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಯಾಜಕರಲ್ಲಿ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಇದು ಸಂತೋಷದ ಸುದ್ದಿ. ನನಗೆ ಗೊತ್ತಿರುವಾಗ ಎಷ್ಟೋ ಯಾಜಕರು ರಕ್ಷಣೆ ಹೊಂದಿ ನಮ್ಮ ಸಭೆಗೆ ಕೂಡ ಕಳೆದ ಸಮಯಗಳಲ್ಲಿ ಒಬ್ಬ ಫಾದರ್ ಬಂದಿದ್ದರು. ಈಗಲ್ಲ ಅಂತ, ಸಾಧಾರಣ ಒಂದು 2005 ಇರ್ಬೋದು. ನಮ್ಮ ಚರ್ಚ್ ತುಂಬ ಚಿಕ್ಕದಿತ್ತು. ಫಾದರ್ ಮರ್ಸಿಲ್ ಎಂಬುದಾಗಿ. ಇವತ್ತು ಅವರು ಅಮೇರಿಕಾದಲ್ಲಿದ್ದಾರೆ. ಅದು ಒಂದು ಚರ್ಚಲ್ಲಿ ಅವರು ಫಾದರ್ ಆಗಿದ್ದಾರೆ. ಅವರಿಗೆ ಸ್ವಾರ್ಥ ಸಿಕ್ಕಿ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ದೀಕ್ಷೆ ತೆಗೆದುಕೊಂಡು ಕೊನೆಗೆ ಹಳ್ಳಿಗೆ ಟೆಂಪೋ ಟ್ರಾವೆಲ್ ತೊಗೊಂಡು ಸ್ವಾರ್ಥ ಸಾರ್ತಾ ಇದ್ದರು ಕೇರಳದಲ್ಲಿ, ಮತ್ತು ಕೆಲವು ಬ್ಯಾಂಗ್ಳೂರಲ್ಲಿ, ಆಂಧ್ರದಲ್ಲಿ ಅನೇಕ ಕಡೆಗಳಲ್ಲಿ ಹೋಗಿ ಸ್ವಾರ್ಥ ಸೇವೆ ಮಾಡ್ತಾಯಿದ್ರು. ಮತ್ತು ಅವರು ಒಂದು ಬೈಬಲ್ ಕಾಲೇಜಲ್ಲಿ ಟೀಚ್ ಕೂಡ, ಒಂದು ಚಿಕ್ಕ ಬೈಬಲ್ ಸ್ಕೂಲ್ ಸ್ಟಾರ್ಟ್ ಮಾಡಿ ಅವರು ಟೀಚ್ ಮಾಡ್ತಾಯಿದ್ರು. ಅದು ಈಗ ಅದರ ನಂತರ ಇವರು ಅಮೆರಿಕಕ್ಕೆ ಹೈಯರ್ ಎಜುಕೇಷನ್ಗಾಗಿ ಹೋಗಿದ್ದಾರೆ. ಇನ್ನೊಂದು ಫಾದರ್ ಕೂಡ ನಮ್ಮಲ್ಲಿ ಬಂದಿದ್ದರು ಒಂದು 3-4 ವರ್ಷಗಳ ಹಿಂದೆ. ಅವರು ಆಂಧ್ರದಲ್ಲಿದೆ. ಅವರ ಹೆಸರು ಅದು ಒಳ್ಳೆಯದುಂಟು, ಅದು ನನ್ನ ಹೊಟ್ಟೆಯಲ್ಲಿ ಬರ್ತಾ ಇಲ್ಲ. ಅವರು ಕೂಡ ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ, ದೀಕ್ಷಾನ ತೆಗೆದುಕೊಂಡಿದ್ದಾರೆ. ಅವರನ್ನು ಕೂಡ ಶಕ್ತವಾಗಿ ದೇವರು ಒರಿಸ್ಸಾದಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ,
ದೇವರು ಶಕ್ತವಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾನೆ ಪ್ರಿಯರೇ. ಒಂದು ಬ್ಯಾಂಗ್ಳೂರಲ್ಲಿ 17 ವರ್ಷ ಒಂದು ಚರ್ಚಲ್ಲಿ ಅವರು ಪ್ಯಾರಿಷ್ ಫೀಸ್ಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆ ಸತ್ಯವನ್ನು ಅರಿತ ನಂತರ ಇವತ್ತು ಶಕ್ತವಾಗಿ ಅವ್ರನ್ನ ಉಪಯೋಗಿಸ್ತಿರು ಅಂತ ನೋಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ನಾವು ಇಲ್ಲಿ ನೋಡ್ತೇವೆ. ಪುನಃ ವಾಕ್ಯ ಓದುವ, ಅಪೊಸ್ತಲಗತ್ಯ 6-7 ವಾಕ್ಯ, ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 6-7. ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಈ ವಾಕ್ಯ ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳನ್ನು ತೆರೆಯಲಿ. ಯೇಸುವೇ, ಇದನ್ನು ಕೇಳುವಂತ ನೋಡುವಂತ ಜನರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಸತ್ಯವನ್ನು ಅರಿತುಕೊಳ್ಳಬೇಕು ಸ್ವಾಮಿ. ಸತ್ಯವನ್ನು ಅರಿತುಕೊಳ್ಳುವ ಹಾಗೆ ಅವರ ಆತ್ಮಿಕಗಳನ್ನು ಪರಿಶುದ್ಧಾತ್ಮ ತೆರೆಯಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಯಾಜಕರು ಕ್ರಿಸ್ತ ನಂಬಿಕೆಯಲ್ಲಿ ಒಳಗಾಗುವಂಥದ್ದನ್ನು ಅಲ್ಲಿ ಕ್ರಿಸ್ತ ನಂಬಿಕೆಗೆ ಅಲ್ಲಿ ಸೇರಿ ಬರ್ತು ನೋಡ್ತೇವೆ. ನಾವು ಇನ್ನೊಂದು ವಾಕ್ಯ ಓದುವ, ನಾವು ಹಿಬ್ರೂ ಚಾಪ್ಟರ್ 7:27. ಹಿಬ್ರೂ 7:27. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಮೊದಲಿತ್ತು ಪ್ರತಿನಿತ್ಯ. ಪುನಃ ಓದಿ ವಾಕ್ಯ ಆರಂಭದಿಂದ ಓದಿ. ಮೊದಲು ಅಂದ್ರೆ ಓಟಿಯಲ್ಲಿ ಓಲ್ಡ್ ಟೆಸ್ಟಮೆಂಟ್, ಯೇಸು ಸ್ವಾಮಿ ಬರಕ್ಕೆ ಮುಂಚೆ, ಹೊಸ ಒಡಂಬಡಿಕೆ ಸಭೆ ಸ್ಥಾಪನೆ ಆಗಕ್ಕೆ ಮುಂಚೆ, ಅದಕ್ಕೆ ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ತಮ್ಮ ಪಾಪ, ಯಾಕಂದ್ರೆ ಲೆವಿಟಿಕಸ್ 16 ಯಾಜಕನ 16ನೇ ಅಧ್ಯಾಯದಲ್ಲಿ ಮಹಾಯಾಜಕನು ಮೊದಲು ತನ್ನ ಪಾಪಕ್ಕಾಗಿ ಆತನ ರಕ್ತವನ್ನು, ಆತನ ಒಂದು ಪ್ರಾಣಿ ಬಲಿಯ ರಕ್ತವನ್ನು ತೆಗೆದು ಹೋಗಬೇಕಾಗಿತ್ತು, ತನ್ನ ಕುಟುಂಬಕ್ಕಾಗಿ ಸಲ್ಲಿಸಬೇಕಾಗಿತ್ತು, ಮತ್ತೆ ಎಲ್ಲಾ ಜನರಿಗಾಗಿ. ಮುಂದೆ ಓದಿ. ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಏಕ ಕಾರಣ ಗೊತ್ತುಂಟಾ? ಚಾಪ್ಟರ್ 10:11 ವಾಕ್ಯ ಓದಿ. ಹಿಬ್ರೂ ಚಾಪ್ಟರ್ 10:11. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯೇಸು ತನ್ನ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತ್ಕೊಂಡನು. 1 John chapter 2:2. 1 ಯೋಹನ್ನ ಪತ್ರಿಕೆ 2ನೇ ವಾಕ್ಯ ಓದಿ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಒಂದೇ ಒಂದು ಯಜ್ಞ. ಇವತ್ತು ಬಲಿದಾನ ಕೊಡ್ಲಿಕ್ಕೆ ಇಲ್ಲ. ಅಲ್ಲಲ್ಯ, ಒಂದೇ ಬಲಿದಾನ ಆಗಿದೆ. ಅಲ್ಲಲ್ಯ, ಇನ್ನು ಬಲಿದಾನ ಕೊಡ್ಲಿಕ್ಕೆ ಇಲ್ಲ. ಯಾಕೆ? ಆಲ್ರೆಡಿ ಶಿಲುಬೆಯಲ್ಲಿ ಒಂದು ಬಲಿದಾನ ಕೊಡಲ್ಪಟ್ಟಿದೆ. ಅಲ್ಲಲ್ಯ, ಇವತ್ತು ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಇವತ್ತು ಸೆಲೆಬ್ರೇಟ್ ಮಾಡೋದು, ಆಚರಣೆ ಮಾಡುವಂಥದ್ದು, ವರ್ಷಿಪ್ ಮಾಡೋದ್ರ ಮೂಲಕ ಯೇಸು ಮಾಡಿದಂಥ ಕಲ್ವಾರಿ ಕುರ್ಜಿಯಲ್ಲಿ ಮಾಡಿದ ಶ್ರೇಷ್ಠ ತ್ಯಾಗ ಬಲಿದಾನವನ್ನು ಇವತ್ತು ನಾವು ಆಚರಿಸುತ್ತೇವೆ ಪ್ರಿಯರೇ, ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅಲ್ಲಲ್ವಯ್ಯ. ಯಾಕಂದರೆ ದೊಡ್ಡ ಕಾರ್ಯ ನಮ್ಮ ಎಂದಿಗೂ ಅಂದರೆ ಎಂದೆಂದಿಗೂ ನಿರಂತರ ನಿಲ್ಲುವಂಥ ಒಂದೇ ಒಂದು ಯಜ್ಞ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿದೆ. ಇನ್ನೂ ಯಜ್ಞ ಕೊಡಲಿಕ್ಕೆ ಇಲ್ಲ, ಇನ್ನೂ ಬಲಿದಾನ ಕೊಡಲಿಕ್ಕೆ ಇಲ್ಲ. ಬಲಿದಾನ ನಿಂತು ಹೋಗಿದೆ ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಬಲಿದಾನ ಇಲ್ಲ. ಪ್ರೈಸ್ ಗಾಡ್. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ತಿಳ್ಕೊಳ್ಳುವ, ಯಾಜಕನಿಗಿದ್ದಂಥ ಒಂದು ಸೇವೆ ಅಂದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಅದು ಭಯಂಕರ ಜವಾಬ್ದಾರಿಯುತವಾದಂಥ ಒಂದು ಸೇವೆ ಆಗಿತ್ತು. ಅದು ತಿಳ್ಕೋಬೇಕು. ಅದು 7 ವಿಧವಾದಂಥ ಜವಾಬ್ದಾರಿಗಳ ಕುರಿತು ಹೇಳ್ತೇನೆ ನಾನು. ಇನ್ನು ಅನೇಕ ಉಂಟು. 7 ವಿಷಯಗಳನ್ನು ಮಾತ್ರ ನಿಮಗೆ ಅರ್ಥ ಆಗುವುದಕ್ಕಾಗಿ ನಾನು ಹೇಳ್ತೇನೆ. ಒಂದನೇದಾಗಿ ಆತನಿಗಿರುವಂಥ ಜವಾಬ್ದಾರಿ ಏನಾಗಿತ್ತಂದರೆ, ಮೊದಲು ಈಗಲೇ ಓದಿದ ವಾಕ್ಯದಂತೆ ಇಬ್ರಿಯ 7:27 ವಾಕ್ಯದ ಓದಿದಂತೆ ತನ್ನ ಪಾಪಕ್ಕಾಗಿ, ತನ್ನ ಕುಟುಂಬದ ಅಥವಾ ಜನರ ಪಾಪಕ್ಕಾಗಿ ಆತನು ಬಲಿಯನ್ನು ಕೊಡಬೇಕು. ರಕ್ತವನ್ನು ತಗೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೊಮ್ಮೆ ಆತನು ಹೋಗಬೇಕಾಗಿತ್ತು. ಅಲ್ಲಲ್ವಯ್ಯ. ಯಾಜಕ 16ನೇ ಅಧ್ಯಾಯ, ಲೆವಿಟಿಕಸ್ 16ನೇ ಅಧ್ಯಾಯ ನೀವು ಮತ್ತೆ ಸಮಯ ಇರುವಾಗ ನೀವು ಬರ್ಕೊಳ್ಳಿ, ಈಗ ಓದಬಹುದು. ಪ್ರೈಸ್ಗಳು ಅಲ್ಲಿ ಸ್ಪಷ್ಟವಾಗಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದು ಮೊದಲ ಜವಾಬ್ದಾರಿ ಮಹಾಯಾಜಕನಿಗಾಗಿತ್ತು ಪ್ರಿಯರೇ. 2ನೇ ಯಾಜಕನಿಗಿದ್ದಂಥ ಒಂದು ಜವಾಬ್ದಾರಿ ಎಂಬುದಾಗಿ ಹೇಳಬೇಕಾದ್ರೆ
ಜನರಿಗಾಗಿ ವಿಜ್ಞಾಪನೆ ಮಾಡುವಂಥದ್ದು, ವಿಜ್ಞಾಪನಾ ಸೇವೆ. ಯೇಸು ಸ್ವಾಮಿ ಇವತ್ತು ಏನು ಮಾಡ್ತಾ ಇದ್ದಾನೆ ಗೊತ್ತುಂಟಾ? ಆತನು ಕೈಯಿಂದ ಕಟ್ಟದ ಮಹಾ ದೇವದರ್ಶನ ಗುಡಾರದೊಳಗೆ ಪ್ರವೇಶ ಮಾಡಿದ್ದಾನೆ. ನಕ್ಷತ್ರ ಮಂಡಲಗಳನ್ನು ದಾಟಿ ಪರಲೋಕದಲ್ಲಿರುವಂಥ ನಿಜವಾದ ದೇವಾಲಯದೊಳಗೆ ಆತನು ಇವತ್ತು ಪ್ರವೇಶ ಮಾಡಿದ್ದಾನೆ. ತನ್ನ ಸ್ವಂತ ರಕ್ತವನ್ನು ಅಲ್ಲೇ ತಗೊಂಡು ಹೋಗಿ ಆತನ ತಂದೆ ದೇವರ ಸಮ್ಮುಖದಲ್ಲಿ ಆತನು ಒಪ್ಪಿಸಿ ಬಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಏನು ಮಾಡ್ತಾ ಇದ್ದಾನೆ? ತಂದೆಯಾದ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡು ನನಗಾಗಿ ನಿಮಗಾಗಿ ವಿಜ್ಞಾಪನ ಸೇವೆ ಆತನು ಮಾಡ್ತಾ ಇದ್ದಾನೆ. ನಾವು ನೋಡಿದ್ರೆ ರೋಮ 8:34, ರೋಮ 8:34, 1 Timothy 2:5, Hebrew chapter 10 7:25, ಮಾತ್ರವಲ್ಲ 1 John chapter 2 verses 1 ಎಲ್ಲ ವಾಕ್ಯಗಳನ್ನು ಓದುವುದಾದರೆ ಅಲ್ಲಿ ಯೇಸು ಸ್ವಾಮಿಯ ವಿಜ್ಞಾಪನೆ ಸೇವೆ. ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾರು ನಮಗಾಗಿ ವಿಜ್ಞಾಪನೆ ಮಾಡಲ್ಲ. ಅಲ್ಲಲ್ಲಿಯ ಸೈಂಟ್ ಸುನೀಲ್ ಆಗಲಿ, ಸೈಂಟ್ ಪ್ರಶಾಂತ್ ಆಗಲಿ, ಸೈಂಟ್ ಮ್ಯಾಥ್ಯೂ ಆಗಲಿ, ಯಾರು ನಿಮಗಾಗಿ ವಿಜ್ಞಾಪನೆ ಮಾಡುವುದಿಲ್ಲ. ಕೇವಲ ವಿಜ್ಞಾಪನೆ ಸೇವೆ ಮಾಡುವಂಥ ಯೇಸುಸ್ವಾಮಿ ಮಾತು ಕಾರಣ ಗೊತ್ತುಂಟಾ? ಸತ್ತವರಲ್ಲಿ ಯಾರು ಇಲ್ಲಿವರೆಗೆ ಎದ್ದು ಬಂದಿಲ್ಲ, ಯೇಸುಸ್ವಾಮಿ ಮಾತ್ರ ಎದ್ದು ಬಂದಿದ್ದಾನೆ. ಅದಕ್ಕೆ 1 Timothy 2:5, 1 Timothy 2:5 ವಾಕ್ಯ ಹೇಳ್ತದೆ, ತಂದೆಯಾದ ದೇವರ ಮತ್ತು ಮನುಷ್ಯನ ಮಧ್ಯದಲ್ಲಿ ಆತ ನಿಂತಿದ್ದಾನೆ. ಯಾಕಂದರೆ ಆತನ ಜೀವಿತದಿಂದ ಎದ್ದು ಬಂದಿದ್ದಾನೆ ಪ್ರಿಯರೇ. ಸತ್ತವರು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ. ಅಲ್ಲಲ್ಲಿಯ ಸತ್ತ ಯಾವ ವ್ಯಕ್ತಿ, ಅಪೊಸ್ತಲ ಪೌಲನಾಗಲಿ, ಬರ್ನಬನಾಗಲಿ, ಯೋಹನ್ನನಾಗಲಿ, ಸಂತ ಯೋಹನ್ನನಾಗಲಿ ನಮಗೆ ವಿಜ್ಞಾಪನೆ ಮಾಡಲಿಕ್ಕೆ ಆಗಲ್ಲ. ಅವ್ರು ಸತ್ತಿದ್ದಾರೆ, ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಇವತ್ತು ವಿಶ್ರಾಂತಿ ಸ್ಥಳದಲ್ಲಿದ್ದಾರೆ. ಬೇಕಾದ್ರೆ ಒಂದೆರಡು ವಾಕ್ಯ ಓದಿಕೊಳ್ಳುವ. ನಾವು ಸತ್ತವರಿಗೂ ಜೀವದಿಂದ ಇರುವವರಿಗೂ ಯಾವುದು ಸಂಬಂಧ ಇಲ್ಲ ಎಂಬುದಾಗಿ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ನಾವು ಪ್ರಸಂಗಿ ಪುಸ್ತಕ ಎಕ್ಲೆಸಿಯಾ 7:14 ಒಂದು ಮೊದಲು ವಾಕ್ಯ ಓದುವ. 7:14. ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಇವುಗಳನ್ನು ದ್ವಂದ್ವ ಮಾಡಿದ್ದಾನೆ. ಮನುಷ್ಯನು ತಾನು ಕಾಲವಾದ ಮೇಲೆ ಈ ಲೋಕದಲ್ಲಿ ಯಾವುದು ಸಂಭವಿಸುವ ಸಂಗತಿಗಳನ್ನು ಆತ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. 9:6 ಓದಿ. 9:6 ಚಾಪ್ಟರ್ 9 verse 6. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಎಲ್ಲವೂ ಅಳಿದು ಹೋಯ್ತು. ಮತ್ತೆ ಅವರಿಗೆ ಈ ಲೋಕದಲ್ಲಿ ಯಾವುದೇ ರೀತಿಯ ಒಂದು ಏನ್ ಹೇಳ್ತಾರೆ ಸಂಬಂಧವೇ ಇಲ್ಲ, ಪಾಲು ಕೂಡ ಇಲ್ಲ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅಲ್ಲಲ್ಲಿಯ ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತನ ಸೇವೆ ವಿಜ್ಞಾಪನೆಯ ಸೇವೆ. ಇವತ್ತು ನನಗೂ ನಿನಗೂ ಈ ಯಾಜಕ್ಕೆ ಸೇವೆ ಕೊಳ್ಳಲ್ಪಟ್ಟಿದೆ ಪ್ರಿಯರೇ. ಯಾವ ಸೇವೆ? ಲೋಕಕ್ಕಾಗಿ ವಿಜ್ಞಾಪನೆ ಮಾಡುವ ಸೇವೆ. 1 Timothy 2 chapter 1 to 3 ವಾಕ್ಯ ಓದಿಕೊಳ್ಳೋಣ. 1 to 4 ವಾಕ್ಯ. 1 Timothy 2ನೇ ಅಧ್ಯಾಯ 1-4 ವಾಕ್ಯ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಯಾಕೆ ಗೊತ್ತುಂಟು? ನಾನು ನೀವು ಯಾಜಕರು, ಇವತ್ತು ನಾವು ವರ್ಷಿಪರ್ಸ್, ಯಾಜಕರಾಗಿದ್ದೇವೆ ನಾವು. ಪ್ರೈಸ್ ಗಾಡ್. ಯೇಸುವಿಗೆ ಹೊಸ ಒಡಂಬಡಿಕೆಯ ಅಲ್ಲಿ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿ, ರಕ್ಷಣೆ ಹೊಂದಿದ ಕ್ರೈಸ್ತ ವಿಶ್ವಾಸಿ ಯಾಜಕನಾಗಿದ್ದಾನೆ. ಅಲ್ಲಲಿಯ ಆದಾಗ ನಮ್ಮ ಎರಡನೇ ಜವಾಬ್ದಾರಿ ಏನಾಗಿದೆ ಗೊತ್ತುಂಟಾ? ನಾವು ವಿಜ್ಞಾಪನೆ ಮಾಡಬೇಕು. ನಾವು ಜನರಿಗಾಗಿ, ಲೋಕಕ್ಕಾಗಿ ವಿಜ್ಞಾಪನೆ ಮಾಡಬೇಕು. ವಿಜ್ಞಾಪನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ನಾವು ಪ್ರಾರ್ಥನೆ, ದೇವರೇ ಈ ಯೇಸುಪುರದಲ್ಲಿ ಎಲ್ಲ ಜನರು ರಕ್ಷಣೆ ಹೊಂದಿಕೊಳ್ಳಲಿ, ಶಂಕರಪುರದಲ್ಲಿ ಎಲ್ಲ ರಕ್ಷಣೆ ಹೊಂದಿಕೊಳ್ಳಲಿ. ಇವತ್ತು ನೀವು ಕುವೈಟಲ್ಲಿದ್ದೀರೋ, ದುಬೈಯಲ್ಲಿದ್ದೀರೋ, ಲಂಡನ್ನಲ್ಲಿದ್ದೀರೋ, ಕೆನಡಾದಲ್ಲಿದ್ದೀರೋ, ಇನ್ಯಾವುದೇ ಒಂದು ದೇಶದಲ್ಲಿ ಆ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಅವರೆಲ್ಲ ರಕ್ಷಣೆ ಹೊಂದೋದಕ್ಕಾಗಿ ಪ್ರಿಯರೇ. ಅಲ್ಲಲ್ಲಿಯ ಹಾಗಾದ್ರೆ ವಿಜ್ಞಾಪನೆ 1 Timothy chapter 2 ಕಂಟಿನ್ಯೂ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ಯಾಕೆಂದರೆ ಎಲ್ಲ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವುದು ದೇವರ ಚಿತ್ತವಾಗಿ. 4ನೇ ವಾಕ್ಯ ಏನಿರ್ತದೆ? ಎಲ್ಲ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವುದು ದೇವರ ಚಿತ್ತವಾಗಿದೆ. ಅಲ್ಲಲ್ಲೂಯ್ಯ. ಹಾಗೆ ನಾವು ಏನು ಮಾಡಬೇಕು? ಅದಕ್ಕಾಗಿ ಪ್ರಾರ್ಥಿಸಬೇಕು. ನಾವು ಯೇಸು ಸ್ವಾಮಿಯ ಬಳಿಯಲ್ಲಿ ಎತ್ತಲ್ಪಟ್ಟು ಇವತ್ತು ರ್ಯಾಪ್ಚರ್ ವಿಷಯ ಮಾತಾಡಿಗೆ ಆಗ್ತದೆ ಅಂತ ಎಣಿಸಿದ್ದೆ, ಇವತ್ತು ಆಗಲಿಲ್ಲ. 7ನೇ ವಾಕ್ಯಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅಲ್ಲಲ್ಲೂಯ್ಯ. ನಾವು ಎತ್ತಲ್ಪಟ್ಟು ಯೇಸುವಿನ ಬಳಿಗೆ ಹೋದಾಗ ಯಾರೋ ಬರ್ತಾರೆ ಅಲ್ಲಿ. ಅಲ್ಲಲ್ಲಿಯ ಯೇಸು ಸ್ವಾಮಿ ನಮ್ಮನ್ನು ಅವರನ್ನು ತೋರಿಸಿ ಹೇಳ್ತಾರೆ, ಇವ್ರು ಹೇಗೆ ರಕ್ಷಣೆ ಹೊಂದಿದ್ದು ಗೊತ್ತುಂಟಾ? ಅವತ್ತು ನೀನು ಪ್ರಾರ್ಥನೆ ಮಾಡಿದೆಯಲ್ಲ, ಆ ಪ್ರಾರ್ಥನೆ ನಿಮಿತ್ತ ಈ ವ್ಯಕ್ತಿ ರಕ್ಷಣೆ ಹೊಂದಿದ.
ಅಲ್ಲಲ್ಲಿಯ ಅನೇಕ ಸಾಕ್ಷಿಗಳನ್ನು ನಾವು ಪರಲೋಕಕ್ಕೆ ಹೋದ ಕೇಳುವುದಕ್ಕೆ ಸಾಧ್ಯ. ಇವತ್ತು ಆತ್ಮಭಾರ ನಮ್ಮ ಒಳಗೆ ಬರಲಿ ಪ್ರಿಯರೇ. ನಮಗೆ ಒಂದು ಯಾಜಕೀಯ ಸೇವೆ ದೇವರು ಕೊಟ್ಟಿದ್ದಾನೆ. ಅಲ್ಲಲ್ಲಿಯ ಜನರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನಾವು ಅನೇಕರ ಕೊರತೆಗಂತಂದು ಹೇಳ್ತೇವೆ. ಅಲ್ಲಲ್ಲಿಯ ಅವರು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ರೋಡ್ ಸರಿ ಮಾಡುವುದಿಲ್ಲ, ಜನರಿಗೆ ಸರಿ ಕೊಡುವುದಿಲ್ಲ, ಅಥವಾ ಆ ವ್ಯಕ್ತಿ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ ಎಂಬುದಾಗಿ ಅನೇಕ ದೂರು ಕೊರತೆ ನಾವು ಹೇಳ್ತೇವೆ. ಅದಕ್ಕೆ ಬದಲಾಗಿ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸುವ, ನಾವು ಲೋಕಕ್ಕಾಗಿ ಪ್ರಾರ್ಥಿಸುವ, ಸರ್ಕಾರಕ್ಕಾಗಿ ಪ್ರಾರ್ಥಿಸುವ, ಅಧಿಕಾರಿಗಳಿಗೆ ಪ್ರಾರ್ಥಿಸುವ. ದೇವರ ಅಧಿಕಾರಿಗಳೆಲ್ಲ ಒಳ್ಳೆ ಜ್ಞಾನ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಬಲ ಕೊಡಲಿ. ನಮ್ಮ ದೇಶ ಆಳುವುದಕ್ಕಾಗಿ ನಾವು ಪ್ರಾರ್ಥಿಸುವಾಗ ಸಂಗತಿಗಳು ಬದಲಾವಣೆ ಆಗುವುದಕ್ಕೆ ಪ್ರಾರಂಭವಾಗುತ್ತದೆ. ಕಾರಣ ನಿನ್ನ ಮೇಲೆ ಒಂದು ಜವಾಬ್ದಾರಿ ಇದೆ. ನೀನು ಮತ್ತು ನಾನು ಯಾಜಕನಾಗಿದ್ದೇವೆ ಇಟ್ಟಿದ್ದಾನೆ. ಇಲ್ಲಿಗೆ ನಾನು ನೀವು ಮುಗಿಸ್ತೇನೆ ಪ್ರಿಯರೇ. ಇನ್ನೂ ಅನೇಕ ಯಾಜಕೀಯ ಸೇವೆ ಕುರಿತಾಗಿ ಹೇಳಲಿಕ್ಕೆ ಇನ್ನೂ ಕೆಲವು ವಿಷಯಗಳುಂಟು. ಇದು ಮುಗಿದ ಕೂಡಲೇ ನಾವು ಹೋಗುವಂಥದ್ದು ಈ ರಾಷ್ಟ್ರ ಬಹಿರಂಗ ಬರಣಗಳ ಕುರಿತಾಗಿ ನಾಳೆ ದಿವಸದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ, ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿರಿ. ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಓ ರಬಾಕ ಶೆಕೆತು ರೋಮನ ಶಬ್ರು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಒಂದು ಇವತ್ತು ನಿನ್ನ ಕಣ್ಣು ತೆರೆಯಲ್ಪಟ್ಟಿರುವುದಾದರೆ, ಸತ್ಯವನ್ನು ಅರಿತುಕೊಂಡಿರುವುದಾದರೆ ತಡ ಮಾಡಬೇಡ. 2 ಕೊರಿಂಥ 6ನೇ ಅಧ್ಯಾಯ 1-2 ವಾಕ್ಯ ಹೇಳ್ತದೆ, ಅಲ್ಲಲ್ಲಿಯ ರಕ್ಷಣೆಯ ದಿನದಲ್ಲಿ ನಿನ್ನ ಮನವನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದೆನು, ಇದೇ ರಕ್ಷಣೆಯ ದಿವಸ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹೌದು, ಇದು ರಕ್ಷಣೆಯ ದಿವಸ. ಇವತ್ತು ಈಗ ರಕ್ಷಣೆಯ ದಿವಸ. ಇವತ್ತು ನಾವು ಕೃಪಾ ಕಾಲದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ನಮ್ಮ ಜೀವಿತ ದೇವರ ಕೈಗೆ ಒಪ್ಪಿಸಿಕೊಡುವ. ಅಲ್ಲಲ್ಲಿಯ ಅದೇ ರೀತಿಯ ಕೇವಲ ಸಾಂಪ್ರದಾಯಿಕ ಬಂಧನದಲ್ಲಿ ಕಟ್ಟಲ್ಪಟ್ಟಿರುವುದಾದರೆ ದೇವರು ನಮ್ಮನ್ನು ಬಿಡುಗಡೆ ಮಾಡಲಿ. ನಮ್ಮ ಕಣ್ಣುಗಳನ್ನು ತೊರೆದುವುದಾದರೆ ಭಯಪಡೋದು ಬೇಡ, ನಾವು ಮನುಷ್ಯರಿಗೆ ಭಯಪಡೋದು ಬೇಡ. ಸತ್ಯಕ್ಕಾಗಿ ನಾವು ನಿಲ್ಲೋಣ. ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಅಲ್ಲಿ ತಂದೆ ಮಗ ಪವಿತ್ರ ಸರಲಿ ನೀರಲ್ಲಿ ದಿವಸ ತೆಗೆದುಕೊಂಡು ಆತನ ಬರೋಣಕ್ಕೆ ನಾವು ಸಿದ್ಧರಾಗೋಣ ಪ್ರಿಯರೇ. ಅಲ್ಲಲ್ಲಿಯ ಜ್ಞಾನೋಕ್ತಿ 29-25 ಹೇಳ್ತದೆ, ಪ್ರಾಬ್ಸ್ 29-25 ಹೇಳ್ತದೆ, ಮನುಷ್ಯನ ಭಯ ಉರುಲು, ಯೆಹೋವನ ಭರವಸ ಉದ್ಧಾರ ಎಂಬುದಾಗಿ. ಮನುಷ್ಯನಿಗೆ ಭಯಪಡುವುದಾದರೆ ಅದು ನಮಗೆ ಉರುಳಾಗುತ್ತದೆ. ದೇವರಿಗೆ ಭಯಪಡುವುದಾದರೆ ನಮ್ಮನ್ನು ಆತನು ಉದ್ಧಾರ ಮಾಡ್ತಾನೆ ಪ್ರಿಯರೇ. ನಾವು ದೇವರಿಗಾಗಿ ನಿಲ್ಲೋಣ, ಯಾಕಂದರೆ ನಮ್ಮ ಆತ್ಮ ರಕ್ಷಣೆ ಹೊಂದಬೇಕು. ನಾವು ಸತ್ತ ಕೂಡಲೇ ಪರಲೋಕಕ್ಕೆ ನಾವು ಸೇರಬೇಕು ಪ್ರಿಯರೇ. ಕಳೆದ ದಿವಸಗಳಿಂದ ಆಕಸ್ಮಿಕವಾಗಿ ಸತ್ತು ಹೋಗುವ ಎಷ್ಟೋ ವ್ಯಕ್ತಿಗಳ ಬಗ್ಗೆ ನಾನು ಕೇಳುತ್ತಾ ಬಂದೆ. ನಿನ್ನೆ ಮೊನ್ನೆ ಎಲ್ಲ ನಾನು ಎಷ್ಟೋ ವ್ಯಕ್ತಿಗಳ ಕುರಿತ ಈವನ್ ಪೇಪರಲ್ಲಿ ನ್ಯೂಸಲ್ಲಿ ಕೂಡ ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಸಾಯುವಂಥ ಜನರ ಕುರಿತ ಕೇಳ್ತಾ ಬಂದೆ. ಅದು ಒಂದು ವೇಳೆ ನನ್ನ ಪ್ರೀತಿಯ ಸಹೋದರಿ, ನಮ್ಮ ಸಮಯ ಯಾವಾಗ ಬರ್ತದೆ ಎಂದು ಗೊತ್ತಿಲ್ಲ. ಒಂದು ಸ್ಮಶಾನದ ಹೊರಗಡೆ ಒಂದು ಬೋರ್ಡ್ ಹಾಕಲಾಗಿತ್ತು, ಇಂದು ನಾನು ನಾಳೆ ನೀನು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಸಮಯ ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ಆದರೆ ಒಂದು ವೇಳೆ ನೀನು ರಕ್ಷಣೆ ಹೊಂದದ ಸ್ಥಿತಿಯಲ್ಲಿ ಇರುವುದಾದರೆ ಇವತ್ತೇ ಕರ್ತನ ದೇಶ ಸ್ವಾಮಿ ಮೇಲೆ ನಂಬಿಕೆ ಇಡು. ಆತನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡು. ಆತನ ವಾಕ್ಯಕ್ಕೆ ವಿಧೇಯನಾಗಿ ತಂದೆ ಮಗ ಪವಿತ್ರರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳು. ಖಂಡಿತ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಮಗೆ ಪರಲೋಕಕ್ಕೆ ಹೋಗಬೇಕು ಪ್ರಿಯರೇ. ಈ ಲೋಕವು ನಿತ್ಯವಲ್ಲ, ಈ ಲೋಕದ ಸ್ವಲ್ಪ ಸಮಯ ಮಾತ್ರ ನಾವು ಇರುತ್ತೇವೆ. ಅದು ಮಾತ್ರವಲ್ಲದೆ ರಕ್ಷಣೆ ನಾವು ಹೊಂದಿರುವುದಾದರೆ ನಮ್ಮ ಜವಾಬ್ದಾರಿ ತಿಳ್ಕೋಬೇಕು. ಅಲ್ಲಲ್ಲಿಯ ಆತ ನಮ್ಮ ರಾಜ್ಯವನ್ನಾಗಿ ಮಾಡಿದ್ದಾನೆ. ನಮ್ಮ ಅಧಿಕಾರ ಉಪಯೋಗಿಸೋಣ ಪ್ರಿಯರೇ. ಸೈತಾನಿಕವಾದ ಎಲ್ಲ ಕೋಟೆಗಳು ಮುರಿಯುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. ಪೌಳಿಯ ಒಳಕಲ್ಲಿ ನಿಂತು ಜನರಿಗಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ದೇವರ ರಾಜ್ಯ ಇನ್ನೂ ಅಧಿಕವಾಗಿ ಕಟ್ಟಲ್ಪಡಲಿ. ಕೋಟಿ ಕೋಟಿ ಆತ್ಮಗಳು ದೇವರ ರಾಜ್ಯದ ಒಳಗಡೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಮೂಲಕ ದೊಡ್ಡ ಸಂಗತಿಗಳು ಆಗುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ವಾರ್ತೆ ಕೇಳುವ ಎಲ್ಲ ಜನರಿಗೆ ಪ್ರಾರ್ಥಿಸುತ್ತಾನೆ. ಈ ಸಂದರ್ಭ ತಲೆಬಾಗಿರುವ ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ ಹಿಡಿಯಲಿ, ಒಬ್ಬೊಬ್ಬರ ಮೇಲೆ ಕೃಪೆ ಹಿಡಿಯಲ್ಪಡಲಿ. ನಿನ್ನ ಬರೋಣಕ್ಕೆ ಪ್ರತ್ಯೇಕ ಸಿದ್ಧಪಡಿಸಪ್ಪ. ಇನ್ನೂ ಸಮಯ ಇಲ್ಲಪ್ಪ. ಲೋಕದ ನಡೆಯುವಂತೆಲ್ಲ ಗುರುತುಗಳ ಮೂಲಕ ನಾವು ಅರಿತುಕೊಂಡಿದ್ದೇವೆ. ಏಸಪ್ಪ, ನೀನು ಬೇಗನೆ ಬರ್ಲಿಕ್ಕಿದ್ದೀಯಪ್ಪ, ನೀನು ಬೇಗನೆ ಬರ್ಲಿಕ್ಕಿದ್ದಿ. 1 ಕೊರಿಂಥ 16-22 ವಾಕ್ಯದಲ್ಲಿ ಹೇಳ್ತಾರಲ್ಲಪ್ಪ, ಮಾರನಾಥ ಎಂಬುದಾಗಿ. ಮಾರನಾಥ ಅಂದರೆ ಕರ್ತನ ದೇಶ ಸ್ವಾಮಿ ಬೇಗನೆ ಬರುತ್ತಾನೆ ಎಂಬುದಾಗಿ. ಹೌದಪ್ಪ, ನೀನು ಬೇಗನೆ ಬರ್ಲಿಕ್ಕಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮಗಿರುವಂಥ ಆ ಒಂದು ಸ್ವಾಸ್ಥ್ಯ ನಿಲ್ಲಿಸ್ಲಿಕ್ಕೆ ನೀವು ಹೋಗುತ್ತಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅದಕ್ಕಾಗಿ ನಮ್ಮೆಲ್ಲ ಸಿದ್ಧಪಡಿಸು. ನಮ್ಮ ಜವಾಬ್ದಾರಿಗಳನ್ನು ಮಾಡುವುದಕ್ಕೆ ಅಲಕ್ಷ್ಯ ನಾವು ಆಗಬಾರದಪ್ಪ. ನಾವು ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು, ಆತ್ಮಗಳು ನಿನ್ನ ರಾಜ್ಯಕ್ಕೆ ಗೆಲ್ಲಬೇಕು ರಾಜ. ಅದಕ್ಕಾಗಿ ನಮ್ಮ ಸಿದ್ಧಪಡಿಸಬೇಕೆಂಬುದಾಗಿ ಪ್ರಾರ್ಥನೆ. ಅಷ್ಟು ಮಾತ್ರವಲ್ಲದೆ ಪರಿಶುದ್ಧವಾದ ಪವಿತ್ರವಾದ ಜೀವಿತವನ್ನು ಈ ಲೋಕದಲ್ಲಿ ನಮಗೆ ಜೀವಿಸುವುದಕ್ಕೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.